सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो उज्जायानं नमो योये सव्वसाहूनम् एषु पञ्चनमोकारो सौवपावपनाशनो मङ्गलानं च सर्वेषु परमं हवै मङ्गलं परमं हवै मङ्गलम् हे माता श्री गौतम गुरुदेव प्रभु के वाणी को सूत्र रहे गुरु परंपरा से नमन करो दिलवाणी को चर्चा प्रेपन भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। देव पंच परमेश्वरी भगवान की जय हो। देवल चौष शंकर भगवान की जय हो। देवल चिन्वाणी माता की जय हो। देवल मुनिकुल पितामह चारित्र चक्रवर्ती आचार्य शांति सागर मुनि महाराज की जय हो। देवल संत शिरोमणि आचार्य गुरु विद्यासागर मुनि महाराज की जय हो। देवल आचार्य प्रवर श्री समय सागर जी महाराज की जय हो। देवल परम पूज्य निर्व्यापक मंत्री नियम सागर मुनि महाराज की जय हो। देवल परम पूज्य मुनि श्री प्रशांत सागर मुनि महाराज की जय हो। समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಶಿವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಹೀಗೆ ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಈ ಎಲ್ಲ ಭಾವಗಳು ಸೇರಿ 53 ಭಾವಗಳಾಗ್ತವೆ. ಆ ಭಾವಗಳನ್ನು ನಾವು ಈ ಗ್ರಂಥದ ಅನುಸಾರವಾಗಿ ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಹಿಂದೆ ನಾವು ಮಾರ್ಗಣ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ ಈ 53 ಭಾವಗಳು ಹೇಗೆ ಎಷ್ಟೆಷ್ಟು ಆಗಲು ಸಾಧ್ಯ ಅನ್ನುವಂಥ ವಿಷಯವನ್ನು ತಿಳಿಯುವಂಥ ಪ್ರಯತ್ನ ನಡೆದಿತ್ತು. ಅದೇ ಕ್ರಮದಿಂದ ನಾವು ಈ ಮಾರ್ಗಣಗಳಲ್ಲಿ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ಆಮೇಲೆ ವೇದ ಮಾರ್ಗಣ. ಈಗ ವೇದ ಮಾರ್ಗಣದಲ್ಲಿ ಭಾವಪುರುಷ ವೇದದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡಲಾಗಿತ್ತು. ಭಾವಪುರುಷ ವೇದ ಗುಣಸ್ಥಾನ 1ರಿಂದ 9ರವರೆಗೆ ಇರುವಂಥದ್ದು. ಈ ಭಾವಪುರುಷ ವೇದ ಪರ್ಯಾಪ್ತಕ ಜೀವರುಗಳಲ್ಲಿ ಈ ಎಲ್ಲ ಗುಣಸ್ಥಾನಗಳ ಬಗ್ಗೆನೂ ಸ್ವಲ್ಪ ಮಟ್ಟಿಗೆ ತಿಳಿಯುವಂಥ ಪ್ರಯತ್ನ ಮಾಡಿದ್ದೆವು. ಇನ್ನು ಮುಂದೆ ಅದರ ಮುಂದಿನ ವಿಷಯವನ್ನ ಗ್ರಂಥದ ಅನುಸಾರವಾಗಿ ಏನು ಹೇಳ್ತಿದ್ದಾರೆ ಅನ್ನೋದನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತಾ ಮುಂದೆ ಹೋಗುವುದು. ಪೇಜ್ ನಂಬರ್ 64 ಭಾವ ಸ್ತ್ರೀ ವೇದ. ಇದರ ಸ್ವಲ್ಪ ವಿಶೇಷತೆ ಐತಿ. ಭಾವ ಸ್ತ್ರೀ ವೇದ ಹಾಗೂ ಭಾವ ನಪುಂಸಕ ವೇದಗಳ ಗುಣಸ್ಥಾನಗಳಲ್ಲಿ ಭಾವ ಪುರುಷ ವೇದದ ಸಮಾನ ವಿಶೇಷ 6ನೇ ಗುಣಸ್ಥಾನದಿಂದ 9ನೇ ಗುಣಸ್ಥಾನದವರೆಗೆ ಒಂದು ಮನಃ ಪರ್ಯಾಯ ಜ್ಞಾನ ಕಡಿಮೆ ಮಾಡಬೇಕು. ಹಾಗೂ ಭಾವ ನಪುಂಸಕ ವೇದದಲ್ಲಿ ದೇವಗತಿಯನ್ನು ಬಿಟ್ಟು ಇರುತ್ತದೆ. ಆದ್ದರಿಂದ ಕ್ರಮವಾಗಿ 31, 29, 29, 33, 29, 28, 28, 26, 26 ಭಾವಗಳು ಇರುತ್ತವೆ. ಔಪಶಮಿಕ 2, ಕ್ಷಾಯಿಕ 2, ಕ್ಷಾಯೋಪಶಮಿಕ 17, ಔದಯಿಕ 18, ಪಾರಿಣಾಮಿಕ 3, ಒಟ್ಟು 42.
ನಾವು ಭಾವ ಪುರುಷ ವೇದವನ್ನ ತಿಳಿಯುವ ಪ್ರಯತ್ನ ಮಾಡಿದ್ದೆವು ಪರ್ಯಾಪ್ತಕ ಜೀವರಲ್ಲಿ. ಹಾಗೇನೆ ವೇದ ಮಾರ್ಗಣದಲ್ಲಿ ಭಾವ ಸ್ತ್ರೀ ವೇದವು ಕೂಡ ಒಂದು. ಈ ಭಾವ ಸ್ತ್ರೀ ವೇದ, ಈ ವೇದಗಳು ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಈ ಸ್ತ್ರೀ ವೇದ ಕೂಡ ನೌಕಷಾಯದಲ್ಲಿ ಒಂದು, ಆದರೂ ವೇದ ಮಾರ್ಗಣದಲ್ಲಿಯೂ ಕೂಡ ಇದು ಸ್ವತಂತ್ರವಾದ ಸ್ಥಾನವನ್ನ ಹೊಂದಿದೆ. ಭಾವಗಳಲ್ಲಿ ಭಾವ ಸ್ತ್ರೀ ವೇದ ರೂಪದಿಂದ ಇದನ್ನ ನಾವು ತಿಳಿಬೇಕಾಗಿದೆ. ಸ್ತ್ರೀ ವೇದ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಅದು ಭಾವ ರೂಪದಿಂದ ಸ್ತ್ರೀ ವೇದ ಇರುವಾಗ ಅಂತರಂಗದಲ್ಲಿ ಯಾವ ಜೀವರಿಗೆ ಸ್ತ್ರೀ ವೇದ ಇದೆಯೋ, ಉದಯದಲ್ಲಿದೆಯೋ ಅಂತಹ ಪರ್ಯಾಪ್ತಕ ಜೀವರಲ್ಲಿ ಯಾವ ಯಾವ ಭಾವಗಳ ಆಗಬಹುದು ಅನ್ನುವಂಥ ವಿಷಯವನ್ನ ನೋಡ್ಬೇಕಿವಾಗ. ಔಪಶಮಿಕ ಭಾವಗಳು ಎರಡೂ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಔಪಶಮಿಕ ಭಾವಗಳಲ್ಲಿ ಔಪಶಮಿಕ ಸಮ್ಯಕ್ತ್ವ ಭಾವ ಬಂದು ಔಪಶಮಿಕ ಚಾರಿತ್ರ ಭಾವ ಇದೆ ಇನ್ನೊಂದು. ಈ ಎರಡೂ ಔಪಶಮಿಕ ಭಾವಗಳು ಭಾವ ಸ್ತ್ರೀ ವೇದದಲ್ಲಿ ಆಗಲು ಸಾಧ್ಯ, ಭಾವ ಸ್ತ್ರೀ ವೇದದ ಉದಯದಲ್ಲಿ ಆಗಲು ಸಾಧ್ಯ ಅಂತ ಹೇಳಿದ್ದಾರೆ. ಭಾವ ಸ್ತ್ರೀ ವೇದವು ಕೂಡ 9ನೇ ಗುಣಸ್ಥಾನದ ತನಕ ಇರಲು ಸಾಧ್ಯ. ಭಾವ ಸ್ತ್ರೀ ವೇದವು ಕೂಡ ಎಲ್ಲಿ ತನಕ ಇರ್ಲಿಕ್ಕೆ ಸಾಧ್ಯ? ಇರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ 9ನೇ ಗುಣಸ್ಥಾನದಲ್ಲಿ ಸ್ತ್ರೀಯರು ಇರಬಹುದೇನೋ? ಪುರುಷ ಭಾವದಲ್ಲಿ ಆ ವೇದ ಇರಬಹುದು, ಇರೋದಿಲ್ಲ. ಮುನಿಗಳಿಗೆ ಆ ಗುಣಸ್ಥಾನಕ್ಕೆ ಹೋಗಕ್ ಸಾಧ್ಯ, ಬೇರೆ ಹಾಗಾಗಿ 6ರಿಂದ ಮುಂದಿನ ಗುಣಸ್ಥಾನಗಳನ್ನ ಪ್ರಾಪ್ತ ಮಾಡಿಕೊಳ್ಳುವಂತಹ ವೇದ ದ್ರವ್ಯದಿಂದ ಒಂದೇ ಒಂದು, ಅದು ಪುರುಷ ವೇದ. ಭಾವದಿಂದ ನಪುಂಸಕ ವೇದದ ಜೊತೆಗೆ 9ನೇ ಈ ಯಾವುದೇ ವೇದದ ಜೊತೆಗೆ 9ನೇ ಗುಣಸ್ಥಾನದ ತನಕ ಹೋಗ್ಲಿಕ್ಕೆ ಸಾಧ್ಯ ಇದೆ. ಇದು ಭಾವದ ವಿಷಯ ಇರೋದ್ರಿಂದ ಭಾವದಿಂದ ಭಾವರೂಪದ್ದೇ ಚರ್ಚೆ ಆಗ್ತದೆ. ಇಲ್ಲಿ ದ್ರವ್ಯದ ವೇದ ಅಂತ ತಿಳ್ಕೋಬಾರ್ದು, ದ್ರವ್ಯ ವೇದದ ರೂಪದಿಂದ ತಿಳಿಕೊಡುದು. ಭಾವ ಸ್ತ್ರೀ ವೇದ ಇದು ಗುಣಸ್ಥಾನ 1ರಿಂದ 9ರವರೆಗೆ ಇರುವಂತಹ ಭಾವವಾಗಿದೆ. ಇಲ್ಲಿ 8ನೇ 9ನೇ ಗುಣಸ್ಥಾನಗಳಲ್ಲಿ ಔಪಶಮಿಕ ಚಾರಿತ್ರ ಭಾವವೂ ಇರಲಿಕ್ಕೆ ಸಾಧ್ಯ, ಮತ್ತು ಅದರ ಹಿಂದಿನ ಗುಣಸ್ಥಾನಗಳಲ್ಲಿ ಔಪಶಮಿಕ ಸಮ್ಯಕ್ತ್ವ ಮತ್ತು 8, 9ರಲ್ಲಿ ದ್ವಿತೀಯೋಪಶಮ ಕೂಡ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಎರಡೂ ಔಪಶಮಿಕ ಭಾವಗಳು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ಇನ್ನು ಕ್ಷಾಯಿಕ ಭಾವಗಳಲ್ಲಿ ಯಾವುದು ಆಗಬಹುದು ಅಂತಂದ್ರೆ 2 ಕ್ಷಾಯಿಕ ಭಾವಗಳಾಗಬಹುದು. ಒಟ್ಟು ಕ್ಷಾಯಿಕ ಭಾವಗಳು 9 ಇವೆ. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ಜ್ಞಾನ, ದರ್ಶನ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. 9ರಲ್ಲಿ 2 ಭಾವಗಳು ಭಾವ ಸ್ತ್ರೀ ವೇದದ ಜೊತೆಗೆ ಇರಲು ಸಾಧ್ಯ. ಕ್ಷಾಯಿಕ ಸಮ್ಯಕ್ತ್ವ ಭಾವನೂ ಇರಬಹುದು, ಕ್ಷಾಯಿಕ ಚಾರಿತ್ರ ಭಾವನೂ 8, 9ರಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು, ಕ್ಷಾಯೋಪಶಮಿಕದಲ್ಲಿ ಜ್ಞಾನ, ಅಜ್ಞಾನ, ದರ್ಶನ ಇತ್ಯಾದಿಗಳ ರೂಪದಿಂದ ತಿಳ್ಕೋಬೇಕು ನಾವು. ಇನ್ನು ಕ್ಷಾಯೋಪಶಮಿಕ ಭಾವ ಭಾವ ಸ್ತ್ರೀ ವೇದದ ಜೊತೆಗೆ ಸಾಮಾನ್ಯ ರೂಪದಿಂದ, ಇದು ಸಾಮಾನ್ಯ ಕಥನ, ಯಾವುದೇ ಒಂದು ಗುಣಸ್ಥಾನಕ್ಕೆ ಸಂಬಂಧಪಟ್ಟಂತ ಚರ್ಚೆ ಅಲ್ಲ ಇದು. ಭಾವ ಸ್ತ್ರೀ ವೇದ ಸಾಮಾನ್ಯ ರೂಪದ ಚರ್ಚೆ. ಗುಣಸ್ಥಾನದ ವಿಶೇಷತೆ ಎಂದು ತಿಳ್ಕೊಳ್ಳೋದಾದ್ರೆ ಅದು ಮುಂದೆ ಬರ್ತದೆ. ಇದು ಗುಣಸ್ಥಾನ 1ರಿಂದ 9ರವರೆಗಿನ ಸಾಮಾನ್ಯ ಚರ್ಚೆ ಅಂತ ತಿಳ್ಕೋಬೇಕು. ಸಾಮಾನ್ಯ ರೂಪದಿಂದ ಭಾವ ಸ್ತ್ರೀ ವೇದದ ವೇದದಲ್ಲಿ ಅಥವಾ ಭಾವ ಸ್ತ್ರೀ ವೇದ ಇರುವಾಗ ಕ್ಷಾಯೋಪಶಮಿಕ ಭಾವಗಳು ಏನೇನಾಗ್ಲಿಕ್ಕೆ ಸಾಧ್ಯ ಅಂತಂದ್ರೆ,
ಒಂದು ವೇಳೆ ಸಮ್ಯಕ್ತ್ವದ ಜೊತೆಗೆ ಇರುವುದಾದ್ರೆ 3 ಜ್ಞಾನಗಳಾಗಲು ಸಾಧ್ಯ. ಮತಿಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಆದ್ರೆ 6ರಿಂದ ಮುಂದಿನ ಲೆಕ್ಕಾಚಾರದಲ್ಲಿಯೂ ಮನಃ ಪರ್ಯಾಯ ಜ್ಞಾನ ಆಗುವುದಿಲ್ಲ. 5ನೇ ಗುಣಸ್ಥಾನದ ತನಕ ಅಂತೂ ಅವಧಿ ಜ್ಞಾನಕ್ಕೆ ಏನ್ ತೊಂದರೆ ಇಲ್ಲ, 6ರಲ್ಲಿಯೂ ತೊಂದರೆ ಇಲ್ಲ, ಮುಂದೇನೂ ತೊಂದರೆ ಇಲ್ಲ. ಆದ್ರೆ ಈ ವೇದದ ಜೊತೆಗೆ 6ನೇ ಗುಣಸ್ಥಾನದಲ್ಲಿ ಇದ್ದರೂ ಕೂಡ ಮನಃ ಪರ್ಯಾಯ ಜ್ಞಾನ ಆಗುವುದಿಲ್ಲ. ಈ ವೇದದ ಉದಯದಲ್ಲಿರುವಾಗ ಮನಃ ಪರ್ಯಾಯ ಜ್ಞಾನ ಇರುವುದಿಲ್ಲ. ಅಂದ್ರೆ ಬರೀ ಪುರುಷ ವೇದದ ಭಾವ ಇದ್ದವ್ರಿಗೇನೆ ಮನಪರ್ಯಾಯ ಜ್ಞಾನ ಆಗುತ್ತೆ ಅಲ್ವಾ? ಹೌದು. ಮತ್ತ ಉಪಶಮ ಶ್ರೇಣಿ ಹತ್ತುವಂತವ್ರ ಅವ್ರಿಗೂ ಕೂಡ ಭಾವ ಪುರುಷ ವೇದ ಬೇಕಲ್ರಿ? ಹಾಗೇನಿಲ್ಲ. ಉಪಶಮ ಶ್ರೇಣಿ ಹತ್ತಬೇಕಂದ್ರೆ ಯಾವ್ದು ವೇದದಲ್ಲಿ ಏನ್ ತೊಂದ್ರೆ ಇಲ್ಲ, ದ್ರವ್ಯದಿಂದ ಪುರುಷ ವೇದ ಇದ್ರೆ ಸಾಕು. ಸಮ್ಯಕ್ತ್ವದ ಅಪೇಕ್ಷಾದಿಂದ, ಸಮ್ಯಕ್ ದೃಷ್ಟಿ ಜೀವದ ಅಪೇಕ್ಷಾದಿಂದ ಭಾವ ಸ್ತ್ರೀ ವೇದದಲ್ಲಿ 3 ಜ್ಞಾನಗಳಾಗಲು ಸಾಧ್ಯ. ಒಂದು ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಮನಃ ಪರ್ಯಾಯ ಜ್ಞಾನ ಸ್ತ್ರೀ ವೇದದ ಜೊತೆಗೆ ಆಗುವುದಿಲ್ಲ, ಹೀಗೆ ತಿಳ್ಕೋಬೇಕು. ಆಮೇಲೆ ಇನ್ನು ಮಿಥ್ಯಾತ್ವದ ಜೊತೆಗೆ ಇರುವಾಗ ಭಾವ ಸ್ತ್ರೀ ವೇದದಲ್ಲಿ 3 ಅಜ್ಞಾನಗಳು ಕೂಡ ಇರಲಿಕ್ಕೆ ಸಾಧ್ಯ. ಅನುಮತಿ, ಕುಶುತ, ಹೀಗೆ 3 ಅಜ್ಞಾನಗಳು ಕೂಡ ಭಾವ ಸ್ತ್ರೀ ವೇದದ ಜೊತೆಗೆ ಗುಣಸ್ಥಾನ 1, 2 ರಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ದರ್ಶನಗಳಲ್ಲಿ 3 ದರ್ಶನಗಳಾಗಲು ಸಾಧ್ಯ. ಭಾವ ಸ್ತ್ರೀ ವೇದದ ಸಾಮಾನ್ಯ ಅಪೇಕ್ಷದಿಂದ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ 3ರಲ್ಲಿಯೇ ಯಾವುದು ಬೇಕಾದರೂ ಆಗಬಹುದು, ಅಥವಾ 3ನೂ ಇರಬಹುದು. ಇನ್ ಲಬ್ಧಿಗಳಂತೂ ಎಲ್ಲ ಆಗ್ಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ, ದಾನ, ಲಾಭ, ಭೋಗ, ಇವು 5 ಇರಲೇಬೇಕು. ಎಲ್ಲಿ ಹೋದ್ರು ಅಪರ್ಯಾಪ್ತಕ್ಕೆ ಇದ್ರೂ ಕೂಡ ಇವು 5 ಆಗಲೇಬೇಕು. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ರೂಪದಲ್ಲಿ ಕೂಡ ಭಾವ ಸ್ತ್ರೀ ವೇದದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವವು ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ಚಾರಿತ್ರ ಇರಬಹುದೇನಿಲ್ಲೋ, ಇರಲಿಕ್ಕೆ ಸಾಧ್ಯ. ಯಾಕಂದ್ರೆ 6, 7 ಇತ್ಯಾದಿಗಳಲ್ಲಿ 6, 7ರಲ್ಲಿ ಕ್ಷಾಯೋಪಶಮಿಕ ಚಾರಿತ್ರ ಇರ್ತದೆ. ಇನ್ನು ಭಾವ ಸ್ತ್ರೀ ವೇದದ ಜೊತೆಗೆ ಸಂಯಮ ಗುಣಸ್ಥಾನ ಆಗ್ಬಹುದೇನೋ, ಭಾವ ಆಗ್ಬಹುದೇನೋ, ಆಗ್ಬೋದು. ಹಾಗಾಗಿ 3 ಜ್ಞಾನನೂ ಸಾಧ್ಯ, ಅಜ್ಞಾನನೂ ಸಾಧ್ಯ, ದರ್ಶನನೂ ಸಾಧ್ಯ. 9 ಆಯ್ತು. 5 ಲಬ್ಧಿಗಳು 14, ಸಮ್ಯಕ್ತ್ವ, ಚಾರಿತ್ರ, ಸಂಯಮ, ಒಟ್ಟು 17 ಭಾವಗಳು ಕ್ಷಾಯೋಪಶಮಿಕ ಭಾವಗಳು ಭಾವ ಸ್ತ್ರೀ ವೇದದ ಜೊತೆಗೆ ಆಗಲು ಸಾಧ್ಯ. ಪರಿಹಾರ ವಿಶುದ್ಧಿ ಜೊತೆಗೆ ಭಾವ ಸ್ತ್ರೀ ವೇದ ಇರ್ಬೋದು ಅಥವಾ ಇಲ್ಲರಿ? ಇರುವುದಿಲ್ಲ. ಮನಪರ್ಯಾಯ ಜ್ಞಾನ ಮತ್ತು ಪರಿಹಾರ ವಿಶುದ್ಧಿ ಜೊತೆಗೆ ಇದು ಭಾವ ಸ್ತ್ರೀ ವೇದ ಇರೋದಿಲ್ರಿ. ಪ್ರಥಮೋಪಶಮ, ಆಮೇಲೆ ಪರಿಹಾರ ವಿಶುದ್ಧಿ, ಮನಪರ್ಯಾಯ ಜ್ಞಾನ, ಭಾವ ಸ್ತ್ರೀ ವೇದ, ನಪುಂಸಕ ವೇದ, ಆಹಾರಕ ಶರೀರ, ಇವು ಒಂದಕ್ಕೊಂದು ಕೂಡಿ ಇರುವುದಿಲ್ಲ. ಒಂದಿದ್ರೆ ಇನ್ನೊಂದಿರೋದಿಲ್ಲ. ಆ ಟೈಮಲ್ಲಿ ಔದೈಕ ಭಾವಗಳು ಕರ್ಮದ ಉದಯದಿಂದ ಆಗುವಂತ ಭಾವಗಳನ್ನ ಔದೈಕ ಭಾವಗಳು ಅಂತ ಕರೀತಾರೆ. ಈ ಭಾವ ಸ್ತ್ರೀ ವೇದದಲ್ಲಿ ಸಾಮಾನ್ಯ ರೂಪದಿಂದ ಯಾವ ಔದೈಕ ಭಾವಗಳ ಆಗಲು ಸಾಧ್ಯ ಅಂತಂದ್ರೆ, ಭಾವ ಸ್ತ್ರೀ ವೇದದ ಜೊತೆಗೆ ಎಷ್ಟು ಗತಿಗಳಾಗಲು ಸಾಧ್ಯ? 3 ಗತಿಗಳು. ದೇವರ, ಮನುಷ್ಯ, ತಿರಿಯಂಚ. ನರಕ ಗತಿಯಲ್ಲಿ ಭಾವ ಸ್ತ್ರೀ ವೇದ ಇರುವುದಿಲ್ಲ. ಭಾವದಿಂದಲೂ ಇಲ್ಲ, ದ್ರವ್ಯದಿಂದಲೂ ಇಲ್ಲ.
ಹಾಗಾಗಿ ಗತಿಗಳಲ್ಲಿ 3 ಗತಿಯ ಔದೈಕ ಭಾವ ಇರಲು ಸಾಧ್ಯ. ದೇವಗತಿ, ಮನುಷ್ಯಗತಿ, ತ್ರಿಯಂಶ ಗತಿ. ಇನ್ ಕಷಾಯಗಳಲ್ಲಿ ಎಲ್ಲಾನು ಇರಲಿಕ್ಕೆ ಸಾಧ್ಯ. ಕ್ರೋಧ, ಮಾನ, ಮಾಯಾ, ಹೀಗೆ. ಇನ್ ವೇದ ಅಥವಾ ಲಿಂಗಗಳಲ್ಲಿ ಯಾವುದಿದೆ ಅದೇ ಇರ್ತದೆ. ಯಾವುದು ವಿಷಯ ತಗೊಂಡಿದ್ದೇವೆ ನಾವು, ಭಾವಸ್ತ್ರೀ ವೇದದ ವಿಷಯ ಇದೆ, ಅದು ಒಂದೇ ಉದಯಕ್ಕಿರೋದು. ಅದಿರುವಾಗ ಅದು ಒಂದೇ ಇರೋದು. ಒಂದು ಉದಯ ಇರುವಾಗ ಅದು ಒಂದೇ ಇರೋದಲ್ಲ. ಹಾಗಾಗಿ ವೇದದಲ್ಲಿ ಒಂದಿರ್ತದೆ, ಭಾವಸ್ತ್ರೀ ವೇದ ಉದಯಕ್ಕಿರ್ತದೆ. ಇನ್ನು ಇಲ್ಲಿ ಸಾಮಾನ್ಯ ಚರ್ಚೆ ಇರೋದ್ರಿಂದ ಗುಣಸ್ಥಾನ ಮಿಥ್ಯಾತ್ವದ ಅಪೇಕ್ಷಾದಿಂದ ಮಿಥ್ಯಾದರ್ಶನವು ಉದಯಕ್ಕಿರ್ಲಿಕ್ಕೆ ಸಾಧ್ಯ. ಕೇವಲ ಜ್ಞಾನ ಆಗದೇ ಇರೋದ್ರಿಂದ ಅಜ್ಞಾನವೂ ಇದೆ. ಗುಣಸ್ಥಾನ 1 ರಿಂದ 4 ತನಕ ಅಸೈಮ್ಯಗಳಿರೋದ್ರಿಂದ ಅಸೈಮನೂ ಇದೆ. ಸಿದ್ಧರಾಗದೇ ಇರೋದ್ರಿಂದ ಅಸಿದ್ಧತ್ವನೂ ಇದೆ. ಎಲ್ಲಾ ಲೇಷಗಳು ಇರ್ಲಿಕ್ಕೆ ಸಾಧ್ಯ ಅಸೈಮದ ಜೊತೆಗೆ. ಆಮೇಲೆ ಪಾರಿಣಾಮಿಕದಲ್ಲಿ ಇಲ್ಲಿ ಮಿಥ್ಯಾತ್ವ ಗುಣಸ್ಥಾನವೂ ಇರುವುದರಿಂದ ಕೂಡಿರುವುದರಿಂದ ಪಾರಿಣಾಮಿಕ ಭಾವದಲ್ಲಿ 3 ಭಾವಗಳಾಗಲು ಸಾಧ್ಯ. ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಹೀಗೆ 3 ಭಾವಗಳು ಆಗಲು ಸಾಧ್ಯ. ಒಟ್ಟು ಎಲ್ಲ ಸೇರಿ 42 ಭಾವಗಳು ಆಗುತ್ತವೆ ಅಂತ ಹೇಳಿದ್ದಾರೆ. ಇದು ಸಾಮಾನ್ಯ ಭಾವಸ್ತ್ರೀ ವೇದದ ಚರ್ಚೆ. ತಿಳಿದು ಇವಾಗ ಏನ್ ಮಾಡ್ತಾರೆ, ವಿಶೇಷ ರೂಪದ ಚರ್ಚೆಗಾಗಿ ತಾಳೆ ನೋಡಿರಿ ಅನ್ನುವಂತ ಪರೀಕ್ಷೆಯನ್ನ ಕೊಡ್ತಾರೆ ನಮಗೆ. ಹಿಂದೆ ಏನು ಭಾವಪುರುಷ ವೇದದ ರಿಸಲ್ಟ್ ನಂಬರ್ಸ್ ಗುಣಸ್ಥಾನ 1ರಲ್ಲಿ ಎಷ್ಟು 2ರಲ್ಲಿ ಎಷ್ಟು ಅಂತ ಹೇಳಿದ್ರಲ್ಲ, ಹಾಗೆ ಇಲ್ಲಿ ಸ್ತ್ರೀ ವೇದದ್ದು ಕೊಡ್ತಾರೆ. ಗುಣಸ್ಥಾನ 1, 2, 3, 4, 5, 6, 7, 8, 9 ಅಷ್ಟದು ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಭಾವ ಆಗ್ಬಹುದು ಅಂತ ಹೇಳಿದ್ದಾರೆ. ಅದನ್ನ ನೋಡ್ತಾ ಹೋಗೋದು. ಗುಣಸ್ಥಾನ 1ರಲ್ಲಿ ಎಷ್ಟಾಗಬಹುದು ಅಂತ ಹೇಳಿದ್ದಾರೆ? 31 ಹೆಂಗೆ ಆಗ್ತಾವ ನೋಡ್ತೀರಿ? ನೋಟ್ ಮಾಡ್ಕೊಳ್ಳೋರಿದ್ರೆ ನೋಟ್ ಮಾಡ್ಕೋಬಹುದು, ಚಾರ್ಟ್ ರೆಡಿ ಮಾಡ್ಕೋಬಹುದು. ತಿಳಿದ್ರಿ? ಹಾ, ಇದು ಸಾಮಾನ್ಯ ಚರ್ಚೆ ಇದೆಲ್ಲ ಸೇಮ್ ಚಾರ್ಟ್ ಇದ್ರಂತಾನೆ ಮಾಡ್ಕೊಳ್ಳಿ. ಹೆಡ್ಡಿಂಗ್ ಏನ್ ತಗೊಳ್ಳಿ, ಭಾವಸ್ತ್ರೀ ವೇದ, ಪರ್ಯಾಪ್ತಕ ಜೀವ, ಮಿಥ್ಯಾತ್ವ ಗುಣಸ್ಥಾನ ಅಂದ್ರೆ 1ನೇ ಗುಣಸ್ಥಾನ. ಈಗ ನಾವು ನೋಡ್ಬೇಕಾದಂತ ವಿಷಯನು ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಭಾವಸ್ತ್ರೀ ವೇದದಲ್ಲಿ, ಪರ್ಯಾಪ್ತಕರಲ್ಲಿ 53 ಭಾವಗಳನ್ನ ನೋಡ್ಬೇಕಿದೆ. ಮಿಥ್ಯಾತ್ವ ಗುಣಸ್ಥಾನ ಮತ್ತು ಭಾವಸ್ತ್ರೀ ವೇದ ಉದಯಕ್ಕಿದೆ. ಆವಾಗ ಔಪಶಮಿಕ ಭಾವಗಳು ಯಾವ್ಯಾವ ಇರಬಹುದು? 2 ಔಪಶಮಿಕ ಎಷ್ಟಾಯ್ತು? 0. ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಭಾವಸ್ತ್ರೀ ವೇದದಲ್ಲಿ, ಪರ್ಯಾಪ್ತಕರಲ್ಲಿ ಕ್ಷಾಯಿಕ ಭಾವಗಳು ಎಷ್ಟಿರಬಹುದು? 1 ಇರಲ್ಲ. ಅದು 0. ಇಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಭಾವಸ್ತ್ರೀ ವೇದದಲ್ಲಿ ಅಥವಾ ಭಾವಸ್ತ್ರೀ ವೇದ ಮಾರ್ಗಣದಲ್ಲಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಭಾವಗಳನ್ನು ನೋಡೋದು. ಕ್ಷಾಯೋಪಶಮಿಕದಲ್ಲಿ ಮೊದಲನೇದು ಏನ್ ಬರ್ತದೆ? ಜ್ಞಾನ ಬರ್ತದೆ. ಮಿಥ್ಯಾತ್ವ ಇದೆ ಭಾವಸ್ತ್ರೀ ವೇದದಲ್ಲಿ. ಮಿಥ್ಯಾತ್ವ ಇರುವಾಗ ಜ್ಞಾನ ಎಷ್ಟು ಬರ್ತದೆ? 3 ಜ್ಞಾನ, 1 ಇರಲ್ಲ. ಹಾಗಾಗಿ 1 ಜ್ಞಾನ ಇರಲ್ಲ ಅಲ್ಲಿ. ಭೂಮತಿ ಸುಶ್ರುತ ಅದು ಅಜ್ಞಾನಕ್ಕೆ ಬರ್ತದೆ. ಜ್ಞಾನಾಜ್ಞಾನ ದರ್ಶನ ಲಬ್ಧಯಶ್ಚತುಸ್ತ್ರೀ ಪಂಚಭೇದ ಇದು ಸೂತ್ರ ಇದೆಯಲ್ಲ. ಹಾಗಾಗಿ ಜ್ಞಾನದಲ್ಲಿ 0 ಒಂದು ಬರೋದಿಲ್ಲ, 0 ಆಗ್ತದೆ. ಮಿಥ್ಯಾತ್ವ ಇದೆ ಅಂದ್ರೆ 1 ಸಮ್ಯಕ್ ಜ್ಞಾನ ಇರೋದಿಲ್ಲ, ಅಲ್ಲಿ 0 ಆಯ್ತು. ಇನ್ನು ಕ್ಷಾಯೋಪಶಮಿಕದ ಅಜ್ಞಾನ ಭಾವಗಳು ಭಾವಸ್ತ್ರೀ ವೇದದಲ್ಲಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಎಷ್ಟಿರಬಹುದು? 2 ಸುಮತಿ ಕೂಷಿತ. ವಿಚಾರ ಮಾಡಿ 3 ಜ್ಞಾನ ಇರ್ತವೆ. 3 ಅಂತ ಯಾಕೆ ಹೇಳಿದ್ರಿ?
ಇರಲ್ಲಲ್ಲ. ಪರ್ಯಾಪ್ತಕ ಜೀವಿದೆ. ಇಲ್ಲಿ ಮರಣದ ಜೊತೆಗೆ ಬೆನ್ನು ಹಚ್ಕೊಂಡು ಹೋಗುವಂತ ಪ್ರಶ್ನೆ ಇಲ್ಲ. ಎರಡು ಯಾವಾಗ ತಗೋಬೇಕು ಮಿಥ್ಯಾತ್ವದಲ್ಲಿ ಅಂತಂದ್ರೆ, ಯಾವಾಗ ಅದು ಅಪರ್ಯಾಪ್ತಕದ ಚರ್ಚೆ ಬರ್ತಿರ್ತದೆ ಅಲ್ಲ, ವಿಗ್ರಹಗತಿ ಆಗ್ಲಿ ಅಪರ್ಯಾಪ್ತಕ ಜನ್ಮದಿಂದ ಜನ್ಮಕ್ಕೆ ತಗೊಂಡು ಹೋಗುದಿರ್ತದಲ್ಲ, ಅಲ್ಲಿ ಬರುವುದಿಲ್ಲ ಅಂತ ಹೇಳ್ಬೇಕು. ಯಾವಾಗ ಪರ್ಯಾಪ್ತಕರದ ಯಾವಾಗ ವಿಷಯ ಬರ್ತದೆ ಅಲ್ಲಿ ಇರ್ತದೆ. ಈಗ ದೇವಗತಿಯಲ್ಲಿ ಸ್ತ್ರೀಯರಿದಾರಲ್ಲ, ಅಲ್ಲಿ ಯಾವುದೇ ಜ್ಞಾನ ಇಲ್ಲವೇನೋ ಮಿಥ್ಯಾದೃಷ್ಟಿಗಳಿಗೆ ಕೋದಿ ಇದೆ ಅಲ್ಲ. ಇದನ್ನ ವ್ಯತ್ಯಾಸ ತಗೊಳ್ಳಿ. ಯಾವಾಗ ಮರಣದ ನಂತರ ಜನ್ಮಕ್ಕಿಂತ ಮುಂಚೆಯ ಚರ್ಚೆ ಬರ್ತದೆ, ಅಲ್ಲಿ ಕೋದಿ ಜ್ಞಾನ ಬರೋದಿಲ್ಲ. ಜನ್ಮದಿಂದ ಮರಣದವರೆಗೆ ಬರ್ತದೆ. ಅಂದ್ರೆ ಪರ್ಯಾಪ್ತಕರಲ್ಲಿ ತಗೊಳ್ಲಿಕ್ಕೆ ಏನು ತೊಂದ್ರೆ ಇಲ್ಲ, ತಗೊಳ್ರಿ. ಹಾಗಾಗಿ 3 ಅಜ್ಞಾನಗಳು ಸಾಧ್ಯ: ಕೂಮತಿ, ಕುಶುತ, ಕೂವದೆ. ಇನ್ನು ದರ್ಶನಗಳು, ಇದನ್ನ ಬೇಕಾದ್ರೆ ವಿಚಾರ ಮಾಡಿ ಹೇಳಿ. ಇದೇನೋ ಪರ್ಯಾಪ್ತಕ ಇರ್ಲಿ ಅಪರ್ಯಾಪ್ತಕ ಇರ್ಲಿ, ಕೂವದಿ ಮಿಥ್ಯಾತ್ವ ಇದೆ ಅಂದ್ರೆ ದರ್ಶನ ಎರಡೇ. ಚಕ್ಷು ದರ್ಶನ ಒಂದು, ಅಚಕ್ಷು ದರ್ಶನ ಒಂದು. ನೋಡ್ರಿ, 3 ಅಜ್ಞಾನ 2 ದರ್ಶನ, ಎಷ್ಟಾಯ್ತು? 5 ಆಯ್ತು. ಆಮೇಲೆ ಲಬ್ಧಿಗಳು 5 ಲಬ್ಧಿ ಇರ್ತವೆ. ಆಮೇಲೆ ಸಮ್ಯಕ್ತ್ವ, ಸಂಯಮ, ಸಂಯಮ ಇವು 3 ಇರುವುದಿಲ್ಲ. ಸಮ್ಯಕ್ತ್ವ ಭಾವವೂ ಇಲ್ಲ, ಸಂಯಮ ಭಾವವೂ ಇಲ್ಲ, ಚಾರಿತ್ರ ಭಾವನೂ ಇಲ್ಲ. ಆದ್ರೆ ಎಷ್ಟಾಯ್ತು? ಕ್ಷಯೋಪಶಮಿಕದ್ದು 10. 10 3, 2, 5 ಒಂದು ಲಬ್ಧಿಗಳು 5 10. ಆಮೇಲೆ ಔದಯಿಕ ಭಾವದ್ದು ನೋಡೋದು. ಇವಾಗ ಮಿಥ್ಯಾತ್ವ ಗುಣಸ್ಥಾನ ಇದೆ, ಭಾವ ಸ್ತ್ರೀ ವೇದ ಮಾರ್ಗಣ ಇದೆ. ಗತಿಗಳು ಎಷ್ಟಾಗಬಹುದು? 3 ಗತಿ. ನರಕ ಗತಿ ಒಂದನ್ನು ಬಿಟ್ಟು 3 ಗತಿಯಲ್ಲಿ ಇದು ಇರಬಹುದು. ಮಿಥ್ಯಾತ್ವ ಗುಣಸ್ಥಾನ ಮತ್ತು ಭಾವ ಸ್ತ್ರೀ ವೇದ 2 ಸೇರಿ ಇರಬಹುದು. ಗತಿಯಲ್ಲಿ 3. ಕಷಾಯಗಳು ಎಷ್ಟಿರಬಹುದು? 4. ವೇದ ಭಾವ ಸ್ತ್ರೀ ವೇದದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಇರ್ಬೋದೇನೋ? ಇರುತ್ತೆ, ಅದೊಂದು ಲೆಕ್ಕದಲ್ಲಿ ಬರ್ತದೆ. ಅಜ್ಞಾನವೂ ಒಂದಿದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಇವೆಲ್ಲ ಒಂದೊಂದು. ಮಿಥ್ಯಾದರ್ಶನ, ಅಜ್ಞಾನ, ಅಸಂಯಮ, ಅಸಿದ್ಧತ್ವ ಎಲ್ಲಾನು ಒಂದೊಂದು ಲೆಕ್ಕ ತಗೊಳ್ಳಿ. ಆಮೇಲೆ ಲೇಷಗಳು ಎಷ್ಟಿರ್ಬೋದು? ಇವಾಗ ಹೇಳ್ರಿ, ಎಲ್ಲಾ ಸೇರಿ ಎಷ್ಟಾಯ್ತು ಔದಯಿಕ ಭಾವ? ಎಷ್ಟು? ಔದಯಿಕ ಮಾತ್ರ 14 + ಎಷ್ಟು? 18. ಸರಿ ಇದೆ. 3, 4, 7 ಇವು 5 ಒಂದೊಂದು 12 ಆಯ್ತು. 12 6 ಲಕ್ಷ 18. ಪಾರಿಣಾಮಿಕ ಭಾವಗಳು ಎಷ್ಟಾಗಬಹುದು? 3 ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಇವಾಗ ಎಲ್ಲ ಸೇರಿ ಮೇಲೆ ನೋಡ್ರಿ, ಔಪಶಮಿಕದ್ದು 0, ಕ್ಷಾಯಿಕದ್ದು 0, ಕ್ಷಾಯೋಪಶಮಿಕದ್ದು 10, ಔದಯಿಕದ್ದು 18, ಪಾರಿಣಾಮಿಕದ್ದು 3. 10, 18, 28 ಒಂದು 3 ಎಷ್ಟಾಯ್ತು? 31. ಅಂದ್ರೆ ಏನಾಯ್ತು? ಭಾವ ಸ್ತ್ರೀ ವೇದದಲ್ಲಿ ಗುಣಸ್ಥಾನ 1, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ 31 ಭಾವಗಳು ಆಗಲು ಸಾಧ್ಯ ಅಂತ ಹೇಳಿದಾರಲ್ಲ ಅವರು. ಹೇಳಿದ್ದಾರೆ.
ಇನ್ನ ಇದು ಕರೆಕ್ಟ್ ಆಯ್ತು, ಒಂದನೇ ಗುಣಸ್ಥಾನ ಚಾರ್ಟ್ ಆಯ್ತು. ಇನ್ನು ಎರಡನೇ ಗುಣಸ್ಥಾನದ ಚಾರ್ಟ್ ಏನ್ ಹೇಳಿದ್ದಾರೆ? ಭಾವ ಸ್ತ್ರೀ ವೇದ, ಸಾಸಾಧನ ಗುಣಸ್ಥಾನ, ಪರ್ಯಾಪ್ತಕ ಜೀವ. ವಂದನಾ ಭಯ್ಯಾಜಿ, ಇದು ವಿದ್ಯಾ ಅಥವಾ ಇದ್ರೊಳಗೆ ಸ್ತ್ರೀ ವೇದದಲ್ಲಿ ನರಕಗತಿ ಯಾಕಿಲ್ಲ ಭಯ್ಯಾಜಿ? ನರಕಗತಿಯಲ್ಲಿ ಇರುವವರೆಲ್ಲ ನಿಯಮದಿಂದ ನಪುಂಸಕ ಭೇದದವರು. ಅಲ್ಲಿ ಸ್ತ್ರೀ ಮತ್ತು ಪುರುಷದ ಭೇದ ಇಲ್ಲ. ತಿಳಿದ್ರಿ? ತಿಳಿತು ಭಯ್ಯಾಜಿ. ಹಾ, ಅದನ್ನ ಇಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲ ಒಂದೇ ಎಲ್ಲ ಒಂದೇ ಎಲ್ಲ ಒಂದೇ ಅಂತೇವಲ್ಲ ನಾವು, ಅದೆಲ್ಲ ಒಂದೇ ಆಗೋದೇ ನರಕಗತಿಯಲ್ಲಿ ಮಾತ್ರ. ತಿಳಿದ್ರಿ? ತಿಳಿತು ಭಯ್ಯಾಜಿ. ನಾವ್ ಯಾರ್ಯಾರು ಅಂತೇವಲ್ಲ ಅವರೆಲ್ಲ ನಾವು ನರಕದಲ್ಲಿ ಇರುವಂತವ್ರು ಅಂತ ತಿಳ್ಕೊಂಡ್ಬಿಡ್ಬೇಕು ನಾವು ಭಾವದಿಂದ. ಸ್ತ್ರೀ ವೇದ ಬೇರೆ, ಪುರುಷ ವೇದ ಬೇರೆ. ಎಲ್ಲೆಲ್ಲಿ ಇಲ್ಲಿ ನೋಡ್ರಿ, ನಾವು ಮನುಷ್ಯರಿದ್ದೇವೆ ಅಂದ್ರೆ ಇಲ್ಲಿ ಮೂರು ಕೂಡ ಬೇರೆ ಬೇರೆ ರೂಪದಲ್ಲಿನೇ ಸ್ವೀಕಾರ ಮಾಡುದು. ನಾವು ನಮ್ಮ ಮನೋ ಇಚ್ಛೆಗಳನ್ನ ಪೂರ್ತಿ ಮಾಡೋದಕ್ಕೋಸ್ಕರ ಒಂದೇ ಅನ್ನೋ ಶಬ್ದ ಬಳಸಿದ್ರೆ 100% ಅದು ತಪ್ಪು. ಇದು ವ್ಯವಸ್ಥೆನೇ ಹೀಗಿದೆ. ದೇವಲೋಕದಲ್ಲಿ ಎರಡೇ, ಅಲ್ಲಿ ನಪುಂಸಕ ವೇದ ಇಲ್ಲ. ಇನ್ನು ಒಂದೇ ಅಂತ ನಾವು ಅಂತಿದ್ದೇವೆ ಅಂದ್ರೆ ನಾವು ನರಕ ತಯಾರಿ ಮಾಡ್ತಿದ್ದೇವೆ ಅಂತಾನೆ ಅರ್ಥ. ನಾವು ಹೋರಾಟದ ಮಾಡ್ತೇವಲ್ಲ ಇಲ್ಲಿ, ಹೌದೌದು. ಸಮಾನತೆ ಹಕ್ಕು ಅಂತ. ನಾವೆಲ್ಲ ಒಂದು ನಾವೆಲ್ಲ ಹಿಂದೂ. ನೋಡಿ, ಅದು ನೋಡಿ, ಪ್ರಕೃತಿನೇ ಹೇಳ್ತಾ ಇದೆ ನಾವು ಒಂದೇ ಆಗುವುದಿಲ್ಲ, ಯಾರೂ ಕೂಡ ಒಂದೇ ಆಗುವುದಿಲ್ಲ. ಭಾವದಿಂದ ಗೌರವ ತೆಗೆದುಕೊಳ್ಳುವ ಕಾರ್ಯ ಮಾಡಬೇಕೇ ವಿನಃ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಿಣಾಮ ಬೇರೆನೆ ಇರುತ್ತೆ. ಅಲ್ಲಿ ಪ್ರಕೃತಿನೇ ಹೇಳಿದೆಲ್ಲ, ಆಕೃತಿಗಳನ್ನ ನೋಡ್ಕೊಳ್ಳಿ. ನಮ್ಮ ಶರೀರದ ಆಕೃತಿ ಬೇರೆ ಶರೀರದ ಆಕೃತಿ ಹೇಗೆ ಒಂದೇನೇ ಇದೆಯಾ? ನಾವು ಮಾಡುವ ಕಾರ್ಯಗಳನ್ನ ಅವರು ಮಾಡುವ ಕಾರ್ಯಗಳನ್ನ ಒಂದೇ ಅಂತ ಹೇಳಿಕ್ಕಾಗತ್ತ? ಎಲ್ಲವೂ ಬೇರೆ ಇದೆ, ವ್ಯವಸ್ಥೆನೇ ಬೇರೆ ಇದೆ. ನಮ್ಮಿಂದ ಆಗುವುದು ಅವರಿಂದ ಆಗುವುದಿಲ್ಲ, ಅವರಿಂದ ಆಗುವುದು ನಮ್ಮಿಂದ ಆಗುವುದಿಲ್ಲ. ಭಯ್ಯಾಜಿ, ಮುಂಚೆ ಇತ್ತು ಆತರ, ಈಗ ಎಲ್ಲಾರು ಒಂದೇ ಒಂದೇ ಸಮ 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 ಅಂತ ಇತ್ತೀಚೆಗೆ ಬಂದಿರೋದು. ಇದು ಶಬ್ದದಲ್ಲಿ ಬರ್ತಾ ಇದೆ, ಕೇವಲ ಶಬ್ದ ಇದೆ. ಈಗ ಒಂದೇ ಅಂದ್ರೆ ಯಾವ ನಿಟ್ಟಿನಲ್ಲಿ? ಮೊದಲು ಸಮ್ಮಾನ ಇತ್ತು, ಹೆಣ್ಣು ಮಕ್ಕಳಿಗೆ ಸಮ್ಮಾನ ಭರ್ಪೂರಿತ್ತು, ಪೂಜ್ಯತೆಯ ಭಾವನೂ ಇತ್ತು, ಎಲ್ಲಾನು ಇತ್ತು. ಈಗ ಆ ಸಮ್ಮಾನ ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿದೆ. ಆದ್ರೆ ಈ ಸಮಾನತೆಯ ಒಂದು ಹೆಸರನ್ನ ತೆಗೆದುಕೊಂಡು ಹೆಣ್ಣು ಮಕ್ಕಳು ಏನ್ ಮಾಡ್ತಿದ್ದಾರೆ? ಬಾಹ್ಯದಲ್ಲಿ ಪುರುಷರಂತೆ ವರ್ತಿಸ್ತಿದ್ದಾರೆ ವಿನಃ ಅವರಿಗೆ ಸಮ್ಮಾನ ಉಳಿದಿಲ್ಲ. ಅವರಾಗಿ ಉಳಿದ್ರೇನೆ ಅವರಿಗೆ ಸಮ್ಮಾನ ಸಿಗೋದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅವರಿಗೆ ಒಳ್ಳೆಯದು. ತಿಳಿದ್ರಿ? ನಾವು ನಾವಾಗಿರುವಾಗ್ಲೇನೆ ಸಮ್ಮಾನ ಸಿಗೋದು. ನಾವು ನೀವಾದಾಗ ಸಮ್ಮಾನ ಬರೋದಿಲ್ಲ, ನೀವು ನಾವಾದಾಗ ಸಮ್ಮಾನ ಬರೋದಿಲ್ಲ. ತಿಳಿತು? ಗಂಡು ಮಕ್ಕಳ ತಲೆ ಕಟ್ಟಿಂಗ್ ಮಾಡ್ಕೊಂಡಾಗ ಹೆಣ್ಣು ಮಕ್ಕಳ ತಲೆ ಕಟ್ಟಿಂಗ್ ಮಾಡ್ಕೊಂಡ್ರೆ ಅದಕ್ಕೆ ಬೇರೆನೆ ಹೆಸರು ಕೊಡ್ತಾರೆ, ಅದು ಬೇರೆನೆ ಆಗುತ್ತೆ. ಅದು ಹೆಣ್ಣು ಮಕ್ಕಳಿಗೆ ಸಿಗುವ ಸಮ್ಮಾನ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾವಿನ ಮರಕ್ಕೆ ಮಾವಿನ ಮರದ್ದೇ ಗೌರವ ಇರೋದು, ಕಿತ್ತಳೆ ಮರಕ್ಕೆ ಕಿತ್ತಳೆ ಮರದ್ದೇ ಗೌರವ ಸಿಗೋದು. ಕಿತ್ತಳೆ ಮರಕ್ಕೆ ಮಾವಿನ ಮರದ್ದು, ಮಾವಿನ ಮರಕ್ಕೆ ಕಿತ್ತಳೆ ಮರದ್ದು, ಅಥವಾ ತೆಂಗಿನ ಮರಕ್ಕೆ ಮಾವಿನ ಮರದ್ದು, ಒಂದಕ್ಕೊಂದು ಗೌರವ ಬದಲಾಗುವುದಿಲ್ಲ. ಯಾವ ಕಾಲಕ್ಕೂ ಯಾವ ವ್ಯವಸ್ಥೆಗೂ ಅದು ಮಾಡುವ ಕೆಲಸ ಅದು ಮಾಡಿದರೇನೆ ಅದಕ್ಕೆ ಮರ್ಯಾದೆ. ಮಾವಿನ ಮರ ತೆಂಗಿನಕಾಯಿ ಕೊಡ್ಲಿಕ್ಕೆ ಶುರು ಮಾಡಿತು ಅಂದ್ರೆ ಮಾವಿನ ಮರದ್ದು ಅವಶ್ಯಕತೆ ಇಲ್ಲ ಅಂತ ಕಿತ್ತು ಹಾಕ್ಬೇಕಾಗ್ತದೆ. ಯಾಕಂದ್ರೆ ತೆಂಗಿನಕಾಯಿ ನಮಗೆ ತೆಂಗಿನ ಮರದಲ್ಲಿ ಸಿಗ್ತದೆ. ತಿಳಿದ್ರಿ? ಇವಾಗ ನಮ್ದು ಎರಡನೇ ಗುಣಸ್ಥಾನದ ಚರ್ಚೆ ನೋಡ್ಬೇಕು. ಭಾವಸ್ತ್ರೀ ವೇದ. ಭಾವಸ್ತ್ರೀ ವೇದ ಎರಡನೇ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಎರಡನೇ ಗುಣಸ್ಥಾನದ ಹೆಸರೇನು? ಸಾಸಾಧನ ಗುಣಸ್ಥಾನ. ನೋಡ್ರಿ, ಬಹಳ ವ್ಯತ್ಯಾಸ ಬರೋದಿಲ್ಲ. ಇದಕ್ಕಿಂತ ಎರಡು ಭಾವ ಕಡಿಮೆ ಆಗ್ತಾವ ಅಷ್ಟೇ. ವಿಖ್ಯಾತ ಗುಣಸ್ಥಾನದಲ್ಲಿ ಏನಿತ್ತು ಅದಕ್ಕಿಂತ 2 ಭಾವ ಕಡಿಮೆ ಆಗ್ತದೆ. ಏನೇನಾಗ್ಬಹುದು ನೋಡ್ರಿ. ಔಪಶಮಿಕದ ಭಾವ ಒಂದು ಇರೋದಿಲ್ಲ,
ಇರೋದಿಲ್ಲ. ಹೌದು. ಕ್ಷಾಯಿಕ ಭಾವನೂ ಒಂದು ಇರೋದಿಲ್ಲ. ಯಾಕಂದ್ರೆ ಇವೆರಡು ಎಲ್ಲಿ ತನಕ ಸಮ್ಯಕ್ತ್ವದ ಗುಣಸ್ಥಾನ ಬರೋದಿಲ್ಲ ಅಲ್ಲಿ ತನಕ ಇವೆರಡು ಭಾವ ಆಗೋದೇ ಇಲ್ಲ. ಔಪಶಮಿಕ ಭಾವನೂ ಶೂನ್ಯ, ಕ್ಷಾಯಿಕ ಭಾವನೂ ಶೂನ್ಯ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಾಗ್ಬೋದು? ಎರಡನೇ ಗುಣಸ್ಥಾನದಲ್ಲಿ ಜ್ಞಾನ ಅಜ್ಞಾನನೇ ಇರ್ತದೆ, ಜ್ಞಾನ ಇರುವುದಿಲ್ಲ. ಇಲ್ಲ. ಹಾಗಾಗಿ ಜ್ಞಾನದಲ್ಲಿ ಶೂನ್ಯ, ಅಜ್ಞಾನದಲ್ಲಿ 3 ಅಜ್ಞಾನ ಇರಲಿಕ್ಕೆ ಸಾಧ್ಯ. ದರ್ಶನದಲ್ಲಿ 2 ದರ್ಶನಗಳು ಇರಬಹುದು, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಲಬ್ಧಿಗಳಲ್ಲಿ 5 ಲಬ್ಧಿಗಳು, 5 ಇರಲಿಕ್ಕೆ ಸಾಧ್ಯ. ಸಮ್ಯಕ್ತ ಭಾವ ಇರಬಹುದೇನೋ? ಇಲ್ಲ. ಇಲ್ಲ. ಚಾರಿತ್ರನೂ ಇಲ್ಲ, ಸಂಯಮ ಸಂಯಮನೂ ಒಟ್ಟು ಕ್ಷಾಯೋಪಶಮಿಕ ಭಾವಗಳು 10. ಕ್ಷಾಯೋಪಶಮಿಕ ಭಾವಗಳು 10 ಎರಡನೇ ಗುಣಸ್ಥಾನದಲ್ಲಿ, ಸ್ತ್ರೀ ವೇದದಲ್ಲಿ. ಆಮೇಲೆ ಔದೈಕ ಭಾವದಲ್ಲಿ ಎರಡನೇ ಗುಣಸ್ಥಾನದಲ್ಲಿ ಅಲ್ಲಿ ಕೂಡ ಅಷ್ಟೇ 3 ಗತಿಗಳೇ ಆಗೋದು. ನರಕ ಗತಿ ಒಂದನ್ನ ಬಿಟ್ಟು ಉಳಿದ 3 ಗತಿಗಳಾಗುವುದು. ಕಷಾಯದಲ್ಲಿ ಎಲ್ಲಾನು ಇದೆ, ಕ್ರೋಧ, ಮಾನ, ಮಾಯ, ಲೋಭ. ವೇದದಲ್ಲಿ ಭಾವ ಸ್ತ್ರೀ ವೇದದ ಉದಯ ಇದೆ. ಎರಡನೇ ಗುಣಸ್ಥಾನದಲ್ಲಿ ಮಿಥ್ಯಾ ದರ್ಶನ ಇರುವುದಿಲ್ಲ, ಅದು ಒಂದು ಕಡಿಮೆ ಆಯ್ತು. ಆಮೇಲೆ ಅಜ್ಞಾನನೂ ಇದೆ, ಅಸಂಯಮನೂ ಇದೆ, ಅಚಿತ್ತತ್ವನೂ ಇದೆ. ಈ 3 ಇದ್ದೇ ಇದೆ. ಒಂದೇನ್ ಕಡಿಮೆ ಆಯ್ತು? ಔದೈಕದಲ್ಲಿ ಮಿಥ್ಯಾ ದರ್ಶನ ಕಡಿಮೆ. 6 ಲೇಷಗಳು ಇದೆ, ಕೃಷ್ಣ, ನೀಲ, ಕಾಪೋತ, ಪೀತ, ಪದ್ಮ, ಶುಕ್ಲ 6 ಲೇಷನೂ ಇದೆ. ಹಾಗಾಗಿ ಔದೈಕ ಭಾವದಲ್ಲಿ ಎಷ್ಟಾಯ್ತು? 17 ಭಾವ ಆಯ್ತು. 17 ಭಾವ ಆಯ್ತು. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಹೀಗೆ 2 ಪಾರಿಣಾಮಿಕ ಭಾವ, 10 ಕ್ಷಾಯೋಪಶಮಿಕದ್ದು, 17 ಔದಯಿಕದ್ದು, 2 ಪಾರಿಣಾಮಿಕದ್ದು, ಎಲ್ಲ ಸೇರಿ 29. ಎರಡನೇ ಗುಣಸ್ಥಾನದಲ್ಲಿ ಎಷ್ಟಾಯ್ತು? 29. ಸರಿ ಇದೆ, ಸರಿ ಇದೆ. ಅದಕ್ಕಿಂತ 2 ಕಡಿಮೆ ಬಂದ್ರೆ ಆಯ್ತಲ್ಲ, ನಮಗ್ ಸರಿನೇ ಅದು. ಮೂರನೇ ಗುಣಸ್ಥಾನದಲ್ಲಿ ಚರ್ಚೆ. ಮೂರನೇ ಗುಣಸ್ಥಾನ ಯಾವ್ದಿದೆ? ಸಮ್ಯಕ್ ಮಿಥ್ಯಾತ್ವ. ಅವಿರತ ಸಮ್ಯಕ್. ಮೂರನೇ ಆಮೇಲೆ 3ನೇ ಗುಣಸ್ಥಾನಕ್ಕೆ ಇನ್ನೊಂದು ಹೆಸರು ಮಿಶ್ರ ಗುಣಸ್ಥಾನ, ಮಿಶ್ರ ಅಥವಾ ಸಮ್ಯಕ್ ಮಿಥ್ಯಾತ್ವ. ಇದ್ರಲ್ಲಿ ಏನೇನಾಗುತ್ತೆ ನೋಡ್ರಿ. 3ನೇ ಗುಣಸ್ಥಾನದಲ್ಲಿ ಕೂಡ ಔಪಶಮಿಕ ಭಾವ ಮತ್ತೆ ಕ್ಷಾಯಿಕ ಭಾವ ಭಾವ ಸ್ತ್ರೀ ವೇದದ ಜೊತೆಗೆ ಇರುವುದಿಲ್ಲ. ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಅಜ್ಞಾನ ಮಿಶ್ರ ರೂಪದಿಂದ ಇರುತ್ತದೆ. ಮಿಶ್ರ ಜ್ಞಾನದ ರೂಪದಲ್ಲಿ 3 ಜ್ಞಾನಗಳಿವೆ. ಮಿಶ್ರ ಮತಿ, ಮಿಶ್ರ ಶುದ್ಧ, ಮಿಶ್ರಾವಧಿ. ಈ 3 ಜ್ಞಾನ ಅಜ್ಞಾನ ಸೇರ್ಕೊಂಡು ಮಿಶ್ರ ಆಗಿದೆ. ಅವು 3 ಇದೆ. ದರ್ಶನದಲ್ಲಿ 2, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಚಕ್ಷು ಮತ್ತು ಅಚಕ್ಷು 2 ದರ್ಶನ. ಲಬ್ಧಿಗಳಲ್ಲಿ ಎಲ್ಲ 5 ಲಬ್ಧಿಗಳಿವೆ. ಆಮೇಲೆ ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇದು ಯಾವುದು ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕದ 10 ಭಾವಗಳಾಗ್ತವೆ. ಔದೈಕದಲ್ಲಿ ಕೂಡ 3ನೇ ಗುಣಸ್ಥಾನದಲ್ಲಿ 3 ಜ್ಞಾನ 3 ಅಂತ ಹೇಳಿದ್ರಲ್ಲ ದೇವ್ರೆ, ಅದೇ ಮಿಶ್ರ ಜ್ಞಾನಗಳು. 3 ಅಜ್ಞಾನನು 3 ಸೇರಿದ್ರ? ಇಲ್ಲ, ಜ್ಞಾನ ಅಜ್ಞಾನ ಸೇರಿದ್ರೇನೆ ಮಿಶ್ರ ಆಗೋದಲ್ಲ. ಆಯ್ತು, 2 ಸೇರಿನೇ ಒಂದ. ನೀವು ಅಜ್ಞಾನ 3 ಅಂತನಾದ್ರೂ ತಗೊಳ್ಳಿ, ಜ್ಞಾನ 1ರಲ್ಲಿ 1 ಸೇರಿದೆ, ಅದು ಒಂದಕ್ಕೊಂದು ಮಿಕ್ಸ್ ಇದೆ. ಇರ್ಲಿಕ್ಕೆ ಸಾಧ್ಯತೆ ಮಿಶ್ರಾವಧಿ ಜ್ಞಾನ ಅಂತ ಅನ್ಸ್ಕೊಳ್ತದೆ. ಆಮೇಲೆ ಔದೈಕ ಭಾವದಲ್ಲಿ ನರಕ ಗತಿ ಒಂದನ್ನ ಬಿಟ್ಟು 3 ಗತಿಗಳಾಗಲು ಸಾಧ್ಯ. 4 ಕಷಾಯಗಳಿದೆ. ಸ್ತ್ರೀ ವೇದ ಒಂದು ರೇಖಿರ್ತದೆ. ಮಿಥ್ಯಾತ್ವ ಇರುವುದಿಲ್ಲ, ಮಿಥ್ಯಾ ದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಎಲ್ಲ ಲೇಷಗಳು ಇವೆ.
ಇವೆಲ್ಲ ಒಂದೊಂದು. ಮಿಥ್ಯಾದರ್ಶನ ಒಂದು ಬಿಟ್ಟು ಲೇಷ 6, ಉಳಿದದ್ದೆಲ್ಲ ಒಂದೊಂದು. ಇನ್ ಪಾರಿಣಾಮಿಕ ಭಾವಗಳಲ್ಲಿ ಎಷ್ಟು? 2. ಇವಾಗ ಎಲ್ಲ ಸೇರಿ ಎಷ್ಟಾಯ್ತಿದು? 29. 29. 10 + 17 + 2. 10 ಕ್ಷಯೋಪಶಮಿಕದ್ದು, 17 ಔದಯಿಕದ್ದು, 2 ಪಾರಿಣಾಮಿಕ, ಎಲ್ಲ ಸೇರಿ 29. ಇನ್ನ 4ನೇ ಗುಣಸ್ಥಾನದಲ್ಲಿ ಚರ್ಚೆ. ಭಾವಸ್ತ್ರೀ ವೇದ, ಅವಿರತ ಸಮ್ಯಕ್ತ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಇದು ಹೆಡ್ಡಿಂಗ್ ಆಗತ್ತೆ. ಭಾವಸ್ತ್ರೀ ವೇದ, ಅವಿರತ ಸಮ್ಯಕ್ತ್ವ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಔಪಶಮಿಕ ಭಾವಗಳಲ್ಲಿ ಯಾವ ಭಾವ ಇರ್ಬೋದು? ಎಷ್ಟಿರ್ಬೋದು? ಒಂದೇ ಇರುತ್ತದೆ. ಚಾರಿತ್ರ್ಯ ಇರಲ್ಲ ನೋಡ್ರಿ, ಭಾವಸ್ತ್ರೀ ವೇದದ ಸಾಮಾನ್ಯ ಇರುವಾಗ ಅದು ಎಲ್ಲಿಂದ ಇರ್ಲಿಕ್ಕೆ ಸಾಧ್ಯತೆ? 1 ರಿಂದ 9ನೇ ಗುಣಸ್ಥಾನದಾಗ ಇರ್ತದೆ. ಇನ್ನು 8, 9ರಲ್ಲಿ ಔಪಶಮಿಕ ಚಾರಿತ್ರ್ಯ ಇರ್ಲಿಕ್ಕೆ ಏನ್ ತೊಂದ್ರೆ ಇಲ್ಲಲ್ಲ. ಇರ್ತದೆ. ಆದ್ರೆ 4ನೇ ಗುಣಸ್ಥಾನ ಇದೆ ಅಲ್ರಿ, ಇಲ್ಲಿ ಚಾರಿತ್ರ್ಯ ಇಲ್ರಿ. 6ನೇ ಗುಣಸ್ಥಾನ ಇದ್ರಿಂದ ಚಾರಿತ್ರ್ಯ ಇಲ್ಲ. ವೆರಿ ಗುಡ್. ಹಾಗಾಗಿ ಇದು ಅವಿರತದ ಅವಸ್ಥಾ ಇದೆ. ಇಲ್ಲಿ ಟೋಟಲ್ ಸಾಮಾನ್ಯ ಅಪೇಕ್ಷೆ ಇಲ್ಲ. ಹಾಗಾಗಿ ಔಪಶಮಿಕ ಚಾರಿತ್ರ ಇಲ್ಲಿ ತೆಗೆದುಕೊಳ್ಳುವ ಹಾಗಿಲ್ಲ. ಕೇವಲ ಔಪಶಮಿಕ ಸಮ್ಯಕ್ತ ಭಾವವನ್ನ ತೆಗೆದುಕೊಳ್ಳಬೇಕು. ಅಂದ್ರೆ ಔಪಶಮಿಕ ಭಾವ 1. ಕ್ಷಾಯಿಕ ಭಾವಗಳು ಎಷ್ಟಾಗಬಹುದು? ಒಂದೇ ಆಗ್ಬೋದು. ಕ್ಷಾಯಿಕ ಸಮ್ಯಕ್ತ ಒಂದೇ ಆಗಲು ಸಾಧ್ಯ. ಕ್ಷಾಯಿಕ ಸಮ್ಯಕ್ತ್ವ ಒಂದೇ ಆಗಲು ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು, ಕ್ಷಾಯೋಪಶಮಿಕ ಭಾವಗಳು ಏನೇನಾಗ್ಬೋದು ಅವಿರತ ಸಮ್ಯಕ್ತ ಅವಸ್ಥೆನಲ್ಲಿ ಅಂತಂದ್ರೆ? 3 ಜ್ಞಾನ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ 3 ಆಗ್ಬಹುದು. ಇನ್ನು ಕ್ಷಾಯೋಪಶಮಿಕ ಅಜ್ಞಾನಗಳು ಎಷ್ಟಾಗಲಿಕ್ಕೆ ಸಾಧ್ಯ? ಇಲ್ಲಿ ಅಜ್ಞಾನ ಇಲ್ಲ. ಯಾಕೆ ಇರೋದಿಲ್ಲ? ಗುಣಸ್ಥಾನ ಗುಣಸ್ಥಾನ ಇರೋದ್ರಿಂದ ಅಜ್ಞಾನ ಇರೋದಿಲ್ಲ. ಕ್ಷಾಯೋಪಶಮಿಕವಾದಂತ ಅಜ್ಞಾನ ಇರುವುದಿಲ್ಲ. ಇನ್ ದರ್ಶನಗಳಲ್ಲಿ 3 ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳಲ್ಲಿ 5. ಇನ್ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಬಹುದೇನು? ಇರಲಿಕ್ಕೆ ಸಾಧ್ಯ. ಆಮೇಲೆ ಸಂಯಮ ಇರಬಹುದೇನು? ಇಲ್ಲ ರೀ, ಇರಲ್ಲ. ಇಲ್ಲ. ಚಾರಿತ್ರ ಇರಬಹುದೇನು? ಹಾಗಾದ್ರೆ ಕ್ಷಾಯೋಪಶಮಿಕ ಭಾವಗಳಲ್ಲಿ 3 ಜ್ಞಾನ, 3 ದರ್ಶನ, 5 ಲಬ್ಧಿ, 1 ಸಮ್ಯಕ್ತ, ಇಷ್ಟೇ ಆಯ್ತು. ಇಷ್ಟು ಅಂದ್ರೆ ಎಲ್ಲ ಸೇರಿ 12 ಭಾವ ಆಯ್ತು. ನೋಡ್ರಿ, ಮೇಲ್ಗಡೆ ಏನಿದೆ? 1 ಔಪಶಮಿಕ, 1 ಕ್ಷಾಯಿಕ, ಒಂದೊಂದು. ಇವು 12. ಹೀಗೆ ನೆನ್ಪಿಟ್ಕೊಳ್ಳಿ. ಇನ್ನು ಸ್ವಲ್ಪ ವಿಚಾರ ಮಾಡಿ ಉತ್ತರ ಕೊಡ್ಬೇಕು. ಔದಯಿಕ ಭಾವಗಳಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಯಾವ ಯಾವ ಗತಿ ಭಾವಗಳ ಆಗಲಿಕ್ಕೆ ಸಾಧ್ಯ? ಭಾವಸ್ತ್ರೀ ಅಲ್ವಾ? ಭಾವಸ್ತ್ರೀ 3 ನರಕಗತಿ ಇಲ್ಲ. ಭಾವಸ್ತ್ರೀ ಪರ್ಯಾಯ ಬರೋಬರಿ, ಸರಿ ಇದೆ. ಈ ಯಾವುದಾದ್ರೂ ಜೀವ ಇಲ್ಲಿ ಮನುಷ್ಯಗತಿಯಲ್ಲಿದೆ, ಅದು ಸಮ್ಯಕ್ತ ಭಾವವನ್ನ ಹೊಂದಿದೆ, ಸ್ತ್ರೀ ವೇದದ ಉದಯಕ್ಕಿದೆ. ಆ ಜೀವ
ದೇವಗತಿಯಲ್ಲಿ ಹೋಗುವುದಾದರೆ ಭಾವ ಸ್ತ್ರೀ ವೇದದ ಜೊತೆಗೆ ಸಮ್ಯಕ್ತ್ವವನ್ನ ತೆಗೆದುಕೊಂಡು ಹೋದಾಗ ಅಲ್ಲಿ ಸ್ತ್ರೀ ವೇದದ ಜೊತೆಗೆ ಸಮ್ಯಕ್ತ್ವ ಉಂಟಾಗಬಹುದೇನು? ದ್ರವ್ಯದಿಂದ ಮತ್ತು ಭಾವದಿಂದ ಒಂದೇ ಇರುತ್ತೆ ಭೇದ. ಪ್ರಶ್ನೆ ವೇದದ್ದಲ್ಲ, ಸಮ್ಯಕ್ತ್ವದಿದೆ. ಸ್ತ್ರೀಲಿಂಗ ಹುಟ್ಟೋದೇ ಇಲ್ರಿ. ಇದು ಭಾವ ಸ್ತ್ರೀ ವೇದ, ಅವಿರತ ಸಮ್ಯಕ್ತ್ವ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಪರ್ಯಾಪ್ತಕ ಜೀವರಿರುವಾಗ ಸ್ತ್ರೀ ವೇದದ ಜೊತೆಗೆ ಸಮ್ಯಕ್ತ್ವ ಮೂರು ಗತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಒಂದು ನಪುಂಸಕ ವೇದ ಬಿಟ್ಟು ಉಳಿದ ಮೂರು ಗತಿಯಲ್ಲಿ ಇರಬಹುದು. ಕಷಾಯಗಳು 4 ಇರಬಹುದು: ಕ್ರೋಧ, ಮಾನ, ಮಾಯಾ, ಲೋಭ. ವೇದದಲ್ಲಿ ಒಂದೇ ಒಂದು ಸ್ತ್ರೀ ವೇದ ಉದಯಕ್ಕಿರ್ತದೆ. ಭಾವ ಸ್ತ್ರೀ ವೇದದ ಜೊತೆಗೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ. ಹಾಗಾಗಿ ಅದು ಶೂನ್ಯ. ಇನ್ನು ಔದೈಕ ಭಾವದ ಅಜ್ಞಾನ ಒಂದು, ಅಸಂಯಮ ಒಂದು, ಅಸಿದ್ಧತ್ವ ಒಂದು, ಈ ಮೂರು ಒಂದೊಂದು ಇರ್ತವೆ. ಇನ್ನು ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಭಾವ ಸ್ತ್ರೀ ವೇದದಲ್ಲಿ ಪರ್ಯಾಪ್ತಕರಲ್ಲಿ ಲೇಷಗಳು 6 ಇರಲು ಸಾಧ್ಯ. ಔದೈಕ ಭಾವಗಳು ಎಷ್ಟಾದಂಗಾಯ್ತು? 3 ಗತಿ, 4 ಕಷಾಯ, 1 ವೇದ, 17 ಆಯ್ತಾ? ಆಮೇಲೆ ಎರಡು ಪಾರಿಣಾಮಿಕ ಭಾವಗಳಲ್ಲಿ ಎರಡು ಜೀವತ್ವ ಸನ್ನತ್ವ ಇರೋದ್ರಿಂದ ಈಗ ಒಂದು ಎಲ್ಲ ಸೇರಿಸ್ರಿ. ಒಂದು ಔಪಶಮಿಕದ್ದು, ಒಂದು ಕ್ಷಾಯಿಕದ್ದು, 12 ಕ್ಷಾಯೋಪಶಮಿಕದ್ದು, 14 ಆಯ್ತು. 2 ಪಾರಿಣಾಮಿಕದ್ದು 16 ಆಯ್ತು. ಆಮೇಲೆ 17 ಔದೈಕದ್ದು, 16, 17, 33 ಭಾವಗಳು. 33 ಭಾವಗಳು ಗುಣಸ್ಥಾನ 4ರಲ್ಲಿ ಭಾವ ಸ್ತ್ರೀ ವೇದದಲ್ಲಿ ಆಗಲು ಸಾಧ್ಯ. ತಿಳಿತು? ಇನ್ನು ಗುಣಸ್ಥಾನ ಭಾವವೇದ ಮತ್ತು ದ್ರವ್ಯವೇದ ಒಂದೇ ತರ ಇರುತ್ತಲ್ಲ. ದ್ರವ್ಯ ಪುರುಷ ಇದ್ರೆ ಭಾವನೂ ಪುರುಷ ಇರ್ತದೆ, ದ್ರವ್ಯ ಸ್ತ್ರೀ ಇದ್ರೆ ಭಾವನೂ ಸ್ತ್ರೀ ಇದ್ದದ್ದೇ ಇರ್ತದೆ. ಮತ್ತೆ ಅಲ್ಲಿ ಭಾವ ಸ್ತ್ರೀ ಹೇಗೆ ಆಗ್ತದೆ? ಹುಟ್ಟಿದ ಮೇಲೆ ಸ್ತ್ರೀಯಾಗಿ ಹುಟ್ಟಿದ ಮೇಲೆ ಅಲ್ಲಿ ಭಾವ ಸ್ತ್ರೀ ವೇದನೆ ಇರ್ತದೆ. ಅಲ್ಲಿ ಹುಟ್ಟಿದ ಮೇಲೆ ಸಮ್ಯಕ್ತ್ವ ಆಗ್ತದೆ ಅಲ್ಲ. ಹುಟ್ಟುವಾಗ ಇರುವುದಿಲ್ಲ, ಹುಟ್ಟಿದ ಮೇಲೆ ಆಗುತ್ತೆ. ಹೌದು, ಹುಟ್ಟುವಾಗ ಮಿಥ್ಯಾತ್ವ ಇದೆ, ಹುಟ್ಟಿದ ಮೇಲೆ ಎಂದಾದ್ರೂ ಒಮ್ಮೆ ಆಗಬಹುದು. ಹುಟ್ಟಿದ ನಂತರ, ಮುಹೂರ್ತದ ನಂತರವೋ, 10 ದಿನಗಳ ನಂತರವೋ, 1 ವರ್ಷದ ನಂತರವೋ, 1,00,000 ವರ್ಷದ ನಂತರವೋ, ಅಥವಾ ಅಂತ್ಯ ಸಮಯದಲ್ಲೂ ಯಾವಾಗಲೂ ಒಮ್ಮೆ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಸಮ್ಯಕ್ ಇಲ್ಲಿ ಇವರು ಆರಿಕಾ ಮಾತಾಜಿ ಆಗಿರ್ತಾರೆ, ಅವರಿಗೆ ಸಲ್ಲೇಖನ ಸಮ್ಯಕ್ ದರ್ಶನ ಆಗಿರುತ್ತೆ. ಹುಟ್ಟಿದಾಗ ಪುರುಷವಾಗಿ ಹುಟ್ಟಿರ್ತಾರಲ್ಲ, ಅಲ್ಲಿ ಅವಾಗ ಸ್ತ್ರೀವೇದ ಇರುತ್ತಾ? ಇಲ್ಲ, ದೇವಗತಿಯಲ್ಲಿ ದೇವಗತಿಯಲ್ಲಿ ಅವರು ಪುರುಷನಾಗಿ ಹುಟ್ಟಿದ್ರೆ ಅಲ್ಲಿ ಭಾವನೂ ಪುರುಷ ವೇದವೇ ಇರ್ತದೆ. ವೇದಗಳ ಅದಲಿ ಬದಲಿ ಆಗುವುದು ಇಲ್ಲಿ ಮಾತ್ರ, ಮಧ್ಯಲೋಕದಲ್ಲಿ. ಮನುಷ್ಯ ಮತ್ತು ತಿರ್ಯಂಚ ಗತಿಯಲ್ಲಿ ಮಾತ್ರ. ದ್ರವ್ಯದಿಂದ ಏನೇ ಆಗಿದ್ರು, ಭಾವದಿಂದ ಯಾವುದು ಬೇಕಾದ್ರೂ ಆಗಿರ್ಲಿಕ್ಕೆ ಸಾಧ್ಯ ಇರುವಂತದ್ದು ಮನುಷ್ಯ ಮತ್ತು ತಿರ್ಯಂಚರಲ್ಲಿ ಮಾತ್ರ. ನರಕದಲ್ಲಿ ಹಾಗಾಗುವುದಿಲ್ಲ, ದೇವಗತಿಯಲ್ಲಿಯೂ ಹಾಗಾಗುವುದಿಲ್ಲ. ಅವರ ಯಾವುದೇ ದ್ರವ್ಯದಿಂದ ಶರೀರ ಇದೆ ಅದೇ ಭಾವದಲ್ಲಿ ಇರ್ತದೆ. ಇದು 4ನೇ ಗುಣಸ್ಥಾನದ ಚರ್ಚೆ. ತಿಳಿತು? ಇನ್ನು 5ನೇ ಗುಣಸ್ಥಾನದ ಚರ್ಚೆ. ಭಾವ ಸ್ತ್ರೀ ವೇದ, ದೇಶವಿರತ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಭಾವ ಸ್ತ್ರೀ ವೇದ, ದೇಶವಿರತ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಔಪಶಮಿಕ ಭಾವಗಳು
ಏನೇನಾಗಬಹುದು ಇಲ್ಲಿ? ಒಂದೇ ಔಪಚಾರಿಕ ಸಮ್ಯಕ್ತವ ಆಗ್ಬೋದು. ವೆರಿ ಗುಡ್. ಚಾರಿತ್ರ್ಯ 6 7 ಗುಣಸ್ಥಾನ ಚಾರಿತ್ರ್ಯ. 5ರಲ್ಲಿ ನೋಡಿ, 5ರಲ್ಲಿ ಸಂಯಮ ಇದೆ ಅಲ್ಲ, ಔಪಶಮಿಕದ್ದು ಬರುವುದಿಲ್ಲ. ಕೇವಲ ಔಪಶಮಿಕ ಸಮ್ಯಕ್ತ ಭಾವ ಒಂದೇ ಆಗುವುದಿಲ್ಲ. ಅದು ಏಕದೇಶ ಚಾರಿತ್ರ್ಯ ಯಾಕೆ ಹೇಳಿದಿಲ್ಲ? ಕ್ಷಾಯೋಪಶಮಿಕ ಭಾವದಲ್ಲಿ ಲೆಕ್ಕಕ್ಕೆ ಬರ್ತದೆ ಅದು. ಔಪಶಮಿಕ ಕ್ಷಾಯಿಕದಲ್ಲಿ ಬರುವುದಿಲ್ಲ. ಸಂಯಮ ಇದು ಅಥವಾ ದೇಶವಿರತ ಕ್ಷಾಯೋಪಶಮಿಕ ಭಾವ ಇದೆ. ಔಪಶಮಿಕ ಸಮ್ಯಕ್ತ ಭಾವ ಒಂದು. ಇದು ಭಾವಸ್ತ್ರೀ ವೇದದ ಜೊತೆಗೆ ದೇಶವಿರತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಸಮ್ಯಕ್ತ ಭಾವ ಆಗಲು ಸಾಧ್ಯ. ಇನ್ನು ಭಾವಸ್ತ್ರೀ ವೇದದ ಜೊತೆಗೆ ಗುಣಸ್ಥಾನ 5ರಲ್ಲಿ ಪರ್ಯಾಪ್ತಕರಲ್ಲಿ ಕ್ಷಾಯಿಕ ಭಾವಗಳು ಎಷ್ಟು ಆಗಲು ಸಾಧ್ಯ? ಒಂದೇ ಆಗಲು ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಗುಣಸ್ಥಾನ 5ರಲ್ಲಿ ಪರ್ಯಾಪ್ತಕರಲ್ಲಿ ಜ್ಞಾನದಲ್ಲಿ 3 ಆಗಲು ಸಾಧ್ಯ. ಮತಿ ಜ್ಞಾನ, ಶುದ್ಧ ಜ್ಞಾನ, ಇನ್ನು ಅಜ್ಞಾನ ಭಾವ ಎಷ್ಟಾಗಬಹುದು? ಯಾವುದೂ ಇರೋದಿಲ್ಲ. ಅಜ್ಞಾನ ಆಗೋದಿಲ್ಲ. ಯಾಕಾಗೋದಿಲ್ಲ? 5ನೇ ಗುಣಸ್ಥಾನ ಸಮ್ಯಕ್ತವಾದ ವೃತ್ತಗಳೇ ಇರುವುದರಿಂದ ಅಜ್ಞಾನ ಇರೋದಿಲ್ಲ. ಆಮೇಲೆ ದರ್ಶನದಲ್ಲಿ ಎಷ್ಟಾಗಬಹುದು? 3 ದರ್ಶನ. ಲಬ್ಧಿಗಳು 5 ಲಬ್ಧಿಗಳು. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವನೂ ಇರಬಹುದು. ಕ್ಷಾಯೋಪಶಮಿಕ ಸಂಯಮ ಭಾವ ಇರಬಹುದೇನು? ಇಲ್ಲ. ಚಾರಿತ್ರ ಇಲ್ಲ. ಚಾರಿತ್ರ ಅಥವಾ ಸಂಯಮ ಎರಡು ಒಂದೇ. ಕ್ಷಾಯೋಪಶಮಿಕ ಸಂಯಮ ಇರಬಹುದೇನು? ಇರುತ್ತೆ. ಯಾಕೆಂದ್ರೆ ದೇಶವಿರತ ಗುಣಸ್ಥಾನವು ಸಂಯಮ ಭಾವದೊಂದಿಗೆ ಕೂಡಿರ್ತದೆ. ಹಾಗಾಗಿ 3 ಜ್ಞಾನ, 3 ದರ್ಶನ, 5 ಲಬ್ಧಿ, 1 ಸಮ್ಯಕ್ತ, 1 ಸಂಯಮ ಎಲ್ಲಾ ಸೇರಿ ಎಷ್ಟಾಯ್ತು? 13 ಭಾವಗಳು. ಕ್ಷಾಯೋಪಶಮಿಕದ 13 ಭಾವಗಳು. ಮ್ಯೂಟ್ ಮಾಡ್ಕೊರಿ, ಯಾರು ಹಾರನ್ ಬರ್ತಿದೆ. ಯಾವ್ರಿ 13 ಯಾವ್ರಿ ಹೇಳಲೇನೋ? 3 ಜ್ಞಾನ, 3 ದರ್ಶನ, 5 ಲಬ್ಧಿ, 1 ಕ್ಷಾಯೋಪಶಮಿಕ ಸಮ್ಯಕ್ತ್ವ, 1 ಕ್ಷಾಯೋಪಶಮಿಕ ಸಂಯಮ ಇವೆಲ್ಲ ಸೇರಿ 13 ಭಾವಗಳು ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಎಲ್ಲಿ? ಗುಣಸ್ಥಾನ 5ರಲ್ಲಿ, ಭಾವಸ್ತ್ರೀ ವೇದದಲ್ಲಿ. ಇನ್ನು ಔದೈಕ ಭಾವಗಳು ನೋಡ್ರಿ, ವಿಚಾರ ಮಾಡಿ ಉತ್ತರ ಕೊಡ್ಬೇಕಿಲ್ಲಿ. ಗತಿ ಔದೈಕ ಭಾವದಲ್ಲಿ ಎಷ್ಟು ಗತಿಗಳಿರ್ಬೋದು? 2 ಗತಿ. ವೆರಿ ಗುಡ್. ಮನುಷ್ಯಗತಿ ಮತ್ತು ತಿರ್ಯಂಚ ಗತಿಯಲ್ಲಿ ಮಾತ್ರ 5ನೇ ಗುಣಸ್ಥಾನ ಇರಲು. ಇಲ್ಲಿ ದೇವಗತಿಯದ್ದು ಲೆಕ್ಕಕ್ಕೆ ಬರುವುದಿಲ್ಲ. ನರಕಗತಿಯದ್ದಂತೂ ಮೊದಲೇ ಇಲ್ಲ. ಹಾಗಾಗಿ ಗತಿಗಳಲ್ಲಿ 2. ಇದನ್ನ ನೋಟ್ ಮಾಡ್ಕೋಬೇಕು, ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಇದನ್ನೇ ಬಿಟ್ಕೊಳ್ಳಿ. ಕಷಾಯಗಳು 4 ಇದೆ: ಕ್ರೋಧ, ಮಾನ, ಮಾಯಾಲೋಭ. ವೇದದಲ್ಲಿ ಭಾವಸ್ತ್ರೀ ವೇದ ಅದು ಒಂದೇ ಇರೋದು, ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವನೂ ಇದೆ. ಇನ್ನು ಲೇಷಗಳಲ್ಲಿ ಎಷ್ಟಿರ್ಬೋದು? ಶುಭ ಲೇಷ 3 ಮಾತ್ರ. 3 ಲೇಷಗಳು. ಔದೈಕ ಭಾವ ಎಷ್ಟಾಯ್ತೆಲ್ಲ ಸೇರಿ?
18. ಎಷ್ಟು? ರಾಂಗ್. 13 ಸರಿ ಇದೆ. 2 ಗತಿ 4 ಕಷಾಯ 6 ಆಯ್ತು. 1 ವೇದ 7, 1 ಅಜ್ಞಾನ 8, 1 ಅಸಂಯಮ 9, 1 ಅಸಿದ್ಧತ್ವ 10, 3 ಲೇಷ 13 ಸರಿ ಇದೆ. ಆಮೇಲೆ ಪಾರಿಣಾಮಿಕ ಭಾವಗಳು ಎಷ್ಟಾಗಬಹುದು? ಇನ್ನು ಎಲ್ಲ ಸೇರಿಸಿ ಔಪಶಮಿಕದ್ದು 1, ಕ್ಷಾಯಿಕದ್ದು 1, ಆಮೇಲೆ ಕ್ಷಾಯೋಪಶಮಿಕದ್ದು 13, 15, 15 ಪ್ಲಸ್ 15 30. ಭಯಾಜಿ ಔದವಿಕ್ ಭಾವದಾಗ್ರಿ ಗತಿ ಎರಡ ಗತಿ ಏನ್ರಿ? ಹಾ, 2 ಗತಿ. ಮನುಷ್ಯ ಗತಿ ತ್ರೇಂಜ್ ಗತಿ. ಮನುಷ್ಯ ಗತಿ ತಿರೇಂಶ ಗತಿ. ಇಲ್ಲಿ ದೇವಗತಿ ಆಗುಲೇನ್ರಿ? ಇಲ್ರಿ. ಇಲ್ಲಿ ಔದವಿಕ್ ಭಾವದಾಗ ದೇವಗತಿ ಬರುಲೇನ್ರಿ? ಇಲ್ರಿ, ಯಾಕಂದ್ರ ಅಲ್ಲಿ 5ನೇ ಗುಣಸ್ಥಾನ ಇರುವುದಿಲ್ಲ. ಸರಿ ನೋಡ್ರಿ, ಇಲ್ಲಿ ಏನೇನಿದೆ? ಎಷ್ಟು ಭಾವ ಐತೆ ಎಲ್ಲ ಸೇರಿ? 29. ಏನೇನು ಕೂಡಿಸಿದ್ರಿ ಹೇಳಿ? ಜ್ಞಾನ 3, ಅಜ್ಞಾನ 0, ದರ್ಶನ 3, ವೃತ್ತಿ 5, ಸಂಯಕ್ಷ 1, ಚಾರಿತ್ರ 0, ಸಂಯಮ 1. ಎಷ್ಟಾಯ್ತು? 13 ಆಯ್ತು. ಮೇಲಿನ 2 15 ಆಯ್ತು. ಔದೈಗತಿ 2, ಕ್ಷಾಯ 4, ವೇದ 1, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ 1, ಅಸಂಯಮ 1, ಅಸಿದ್ಧತ್ವ 1, ಲೇಷ 3, ಪಾರಿಣಾಮಿಕ ಭಾವಗಳು 2. ಒಟ್ಟು 30 ಆಯ್ತು. ಒಟ್ಟು ಕುಡಿಸ 30 ಇಲ್ಲಿ ಗ್ರಂಥದಲ್ಲಿ 29 ಇದೆಯಲ್ಲ? 29 ಕೊಟ್ಟಿದೆ. ಅದೇ ಇಲ್ಲಿ ಕ್ಷಾಯಕ ಭಾವ ಬಿಡ್ಬೇಕೇನೋ ಅಂತ ವಿಚಾರ. ಏಕೆ ಅಲ್ಲಿ ಅವಿರತದಲ್ಲಿರುತ್ತೆ, ದೇಶವಿರತದಲ್ಲಿರೋದಿಲ್ವಾ? ಇಲ್ಲ, ಇರೋದಿಲ್ಲ ಅಂತಲ್ಲ, ಯಾವುದು ಒಂದು ಕಡಿಮೆ ವಿಚಾರ ಮಾಡ್ತಿದೆ. ಭಯಾಜಿ ಸರಿಯಾಗಿದೆ. ಕ್ಷಾಯಿಕ ಸಮಕತ್ವ ಆಗಲ್ಲ ಅನ್ಸುತ್ತೆ. ಔದಯಿಕ ಭಾವದಲ್ಲಿ ಇದನ್ನು ಕಡಿಮೆ ಸಮ್ಯಕ್ ಇರಬಹುದಿಲ್ಲ, ಮತ್ತ ಔಪಶಮಿಕ ಇರಬಹುದಿಲ್ಲ, ಇರಬಹುದು. ಮತ್ತೆ ಇದು ರೂಪಜ್ಞಾನ ಔಗಿಜ್ಞಾನ ಇರ್ಬಹುದು, ಚಕ್ಷುದರ್ಶನ ಔಗಿದರ್ಶನ ಇರ್ಬಹುದ್ರಿ. ಈ ಸಂಯಮ ಇದ ಚಾರಿತ್ರದ ಕೊಂಡುಲಿ ಸಂಯಮ ತಿಳಿ ಬರ್ತಿತ್ರಿ. ಅದನ್ನು ಅದು ಸಂಯಮ ಹಿಡಿದಿದ್ದೇವಲ್ಲ. 5ನೇ ಗುಣಸ್ಥಾನ ಅಂದ್ರೆ ಸಂಯಮ ಲೆಕ್ಕದಲ್ಲಿ ಬೇಕಲ್ಲ. ಔದೈಕದಲ್ಲಿ ಒಂದು ಅಸಂಯಮ ಭಾವ ಇರುವುದಿಲ್ಲ. ಅದ ಔದಯಿಕದಲ್ಲಿ. ಔದೈಕದಲ್ಲಿ ಅಸಂಯಮ ಇರುವುದಿಲ್ಲ. ಧನ್ಯವಾದ. ಅದೇ ಹೇಳೋಣ ಅನ್ಕೊಂಡೆ, ನನಗೂ ನೆನಪಾಯ್ತದ ಮರ್ತು. ಅಸಂಯಮ ಭಾವ ಕಡಿಮೆ ಮಾಡ್ಕೊಳ್ಳಿ. ಅಸಂಯಮ ಇಲ್ಲ, ಇಲ್ಲಿ ಒಂದು ಸಂಯಮ ಇದೆ ಅಲ್ಲ, ಅದ್ ಅಸಂಯಮ ಇಲ್ಲ. ಈಗ 29 ಆಯ್ತಲ್ಲ. ಧನ್ಯವಾದಗಳು ತಾಯಿ. ಎಲ್ಲ ತಿಳಿಸ್ಕೊಡಕ್. ಇವಾಗ 5ನೇ ಗುಣಸ್ಥಾನದಲ್ಲಿ ಎಷ್ಟಾಯ್ತು? 29 ಭಾವಗಳು. ಭಾವಸ್ತ್ರೀ ವೇದದಲ್ಲಿ ಗುಣಸ್ಥಾನ 5ರಲ್ಲಿ ಪರ್ಯಾಪ್ತಕರಲ್ಲಿ 29 ಭಾವಗಳಾಗಲು ಸಾಧ್ಯ.
ಮುಗೀತಿದು. ಇವಾಗ ಮುಂದೆ 6ನೇ ಗುಣಸ್ಥಾನದ ವಿಷಯ. ಮ್ಯೂಟ್ ಮಾಡ್ಕೊಳ್ಳಿ, ಯಾರ್ದು ಡಿಸ್ಟರ್ಬ್ ಬಾಳೆ ಬರ್ತಿದೆ. 6ನೇ ಗುಣಸ್ಥಾನದಲ್ಲಿ ನೋಡೋದು ಭಾವಸ್ತ್ರೀ ವೇದ, ಪ್ರಮತ್ತ ವಿರತ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಇದರಲ್ಲಿ ಔಪಶಮಿಕ ಭಾವ ಎಷ್ಟಿರ್ಬೋದು? ಒಂದೇ ಇರಬಹುದು. ಕ್ಷಾಯಿಕ ಭಾವಗಳು ಅದು ಕೂಡ ಒಂದೇ ಇರಬಹುದು. ಕ್ಷಾಯೋಪಶಮಿಕ ಭಾವದಲ್ಲಿ ಜ್ಞಾನ 3 ಜ್ಞಾನಗಳಿರಬಹುದು. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಮನಪರ್ಯ ಜ್ಞಾನ ಇರುವುದಿಲ್ಲ, ಯಾಕಂದ್ರೆ ಭಾವಸ್ತ್ರೀ ವೇದದ ಜೊತೆಗೆ ಮನಪರ್ಯ ಜ್ಞಾನ ಇರುವುದಿಲ್ಲ. ಆಮೇಲೆ ಅಜ್ಞಾನ ಇರುವುದಿಲ್ಲ, ಯಾಕಂದ್ರೆ ಮುನಿ ಮಹಾರಾಜರ ಅವಸ್ಥೆಯಲ್ಲಿ, ಸಮ್ಯಕ್ತ್ವದ ಅವಸ್ಥೆಯಲ್ಲಿ ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನ ಇರಬಹುದು, ಲಬ್ಧಿಗಳಲ್ಲಿ 5 ಲಬ್ಧಿಗಳಿರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವನೂ ಇರಬಹುದು. ಕ್ಷಾಯೋಪಶಮಿಕ ಚಾರಿತ್ರ ಇರಬಹುದೇನು? ಇರಬಹುದ್ರಿ. ಸಂಯಮ ಇರಬಹುದೇನು? ಇಲ್ಲ. ಇಲ್ಲ, ಯಾಕೆ ಇರುವುದಿಲ್ಲ? ಗುಣಸ್ಥಾನ 6 ಇದೆ, ಮುನಿ ಅವಸ್ಥೆ ಇದೆ. ಹಾಗಾಗಿ 3 ಜ್ಞಾನ, 3 ದರ್ಶನ, 5 ಲಬ್ಧಿ, 1 ಸಮ್ಯಕ್ತ್ವ, 12, 1 ಚಾರಿತ್ರ, 13 ಕ್ಷಾಯೋಪಶಮಿಕ ಭಾವಗಳಾಯ್ತು. ಇನ್ನು ಔದೈಕ ಭಾವದಲ್ಲಿ ಗತಿಯಲ್ಲಿ ಯಾವ ಗತಿ ಬರಬಹುದು? ಬರಬಹುದು. ಮನುಷ್ಯಗತಿ ಒಂದೇ ಬರುತ್ತೆ. ಸರಿ ಇದೆ, ಒಂದೇ ಮನುಷ್ಯಗತಿ. ಕಷಾಯಗಳ 4 ಇದೆ, ಭಾವದಲ್ಲಿ ಸ್ತ್ರೀ ವೇದ ಇದೆ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮನೂ ಇಲ್ಲ. ಯಾಕೆಂದ್ರೆ ಇಲ್ಲಿ ಪೂರ್ಣ ಸಂಯಮ ಬಂದಿದೆ ಅವರಿಗೆ, ಅಸಂಯಮನೂ ಇಲ್ಲ. ಆಮೇಲೆ ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಎಷ್ಟಿರ್ಬೋದು? ಶುಭಲೇಷಗಳು 3 ಇರ್ಬೋದು. ಈಗ ಔದೈಕ ಭಾವಗಳು ಎಷ್ಟಾಯ್ತು ನೋಡಿ. 1 ಗತಿ, 4 ಕಷಾಯ, 5, 1 ವೇದ, 6, 1 ಅಜ್ಞಾನ, 7, ಅಸಿದ್ಧತ್ವ 8, ಲೇಷದಲ್ಲಿ 3, 11 ಭಾವ ಆಗ್ಬಹುದು. ಔದೈಕದಲ್ಲಿ 11 ಭಾವ ಆಗಲು ಸಾಧ್ಯ. ಪಾರಿಣಾಮಿಕ ಭಾವದಲ್ಲಿ ಎಷ್ಟಾಗಬಹುದು? ಜೀವತ್ವ, ಭವ್ಯತ್ವ. ಈಗ ಎಲ್ಲಾ ಸೇರಿಸಿ ನೋಡಿ ಎಷ್ಟಾಯ್ತು? ಲೇಷ ಎಷ್ಟು? 3. ಲೇಷ 3. ಪಾರಿಣಾಮಿಕದಲ್ಲಿ ಔಪಶಮಿಕದ್ದು 1, ಕ್ಷಾಯಿಕದ್ದು 1, ಕ್ಷಾಯೋಪಶಮಿಕದ್ದು 13, 15 ಆಯ್ತು. ಆಮೇಲೆ ಔದೈಕದ 11 ಪ್ಲಸ್ 2 ಪಾರಿಣಾಮಿಕ ಭಾವ, 28 ಭಾವಗಳಾಗ್ತವೆ. 28. ಔದೈಕದಲ್ಲಿ ಗತಿ 1, ಮನುಷ್ಯಗತಿ. ಕಷಾಯದಲ್ಲಿ 4, ವೇದದಲ್ಲಿ 1 ಭಾವಸ್ತ್ರೀ ವೇದ. ಆಮೇಲೆ ಅಜ್ಞಾನ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ. ಆಮೇಲೆ ಅಸಿದ್ಧತ್ವ 1 ಇದೆ, ಲೇಷದಲ್ಲಿ 3, 2 ಪಾರಿಣಾಮಿಕ ಭಾವ, ಎಲ್ಲ ಸೇರಿ 28. ಮುಗೀತು. 12 ಆಗುತ್ತಾ ಔದೈಕ ಭಾವ? ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಅದಕ್ಕೆ. 11. ಇದು 6ನೇ ಗುಣಸ್ಥಾನದ ವಿಷಯ. ಹೀಗೆ ತಿಳ್ಕೋಬೇಕು. ಇದೇ ಪ್ರಕಾರ ಅಪ್ರಮತ್ತ ವಿರತ ಗುಣಸ್ಥಾನದಲ್ಲೂ ಹೀಗೆ ಇರ್ತದೆ ನೋಡ್ರಿ. ಅಪ್ರಮತ್ತ ಗುಣಸ್ಥಾನದಲ್ಲಿ ಭಾವಸ್ತ್ರೀ ವೇದದಲ್ಲಿ ಅಪ್ರಮತ್ತ ವಿರತ ಗುಣಸ್ಥಾನ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವ 1 ಇರ್ಲಿಕ್ಕೆ ಸಾಧ್ಯ, ಕ್ಷಾಯಿಕ ಭಾವ 1 ಇರ್ಲಿಕ್ಕೆ ಸಾಧ್ಯ, 2 ಸಮ್ಯಕ್ತ್ವ ಭಾವಗಳು ಇರ್ಲಿಕ್ಕೆ ಸಾಧ್ಯವು. ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನಗಳಿರಲು ಸಾಧ್ಯ, ಮತಿ, ಶುದ್ಧ, ಅವಧಿ ಜ್ಞಾನ. ಆಮೇಲೆ ಅಜ್ಞಾನ 1 ಇರುವುದಿಲ್ಲ. ಆಮೇಲೆ ದರ್ಶನದಲ್ಲಿ ಚಕ್ಷು, ಅಚಕ್ಷು, ಅವಧಿ 3 ದರ್ಶನಗಳಿರ್ಲಿಕ್ಕೆ ಸಾಧ್ಯ. ಆಮೇಲೆ 5 ಲಬ್ಧಿಗಳಿರಲಿಕ್ಕೆ ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತನೂ ಸಾಧ್ಯ, ಕ್ಷಾಯೋಪಶಮಿಕ ಚಾರಿತ್ರನೂ ಇರ್ತದೆ. ಸಂಯಮ ಇರುವುದಿಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳು ಸೇಮ್ 6ನೇ ಗುಣಸ್ಥಾನಕ್ಕೆ ಸಂಬಂಧಪಟ್ಟದ್ದೇ ಇರ್ತದೆ. ಆಮೇಲೆ ಗತಿಯಲ್ಲಿ ಔದೈಕ ಭಾವದಲ್ಲಿ 1 ಮನುಷ್ಯ ಗತಿ ಇದೆ, ಕಷಾಯಗಳು 4 ಇದೆ,
ವೇದದಲ್ಲಿ ಭಾವಸ್ತ್ರೀ ವೇದ ಇರಲಿಕ್ಕೆ ಸಾಧ್ಯ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಲೇಷಗಳಲ್ಲಿ, ಶುಭ ಲೇಷಗಳಲ್ಲಿ ಯಾವುದಾದ್ರೂ ಇರಬಹುದು, 3 ಇರ್ಲಿಕ್ಕೆ ಸಾಧ್ಯ ಇದೆ. ಪಾರಿಣಾಮಿಕ ಭಾವಗಳು 2, ಆದ್ರೆ 6 ಮತ್ತು 7ನೇ ಗುಣಸ್ಥಾನದಲ್ಲಿ ಏನು ಬದಲಾವಣೆ ಇಲ್ಲ, ಅಷ್ಟೇ ಭಾವಗಳಾಗ್ತವೆ. 7ನೇ ಗುಣಸ್ಥಾನದಲ್ಲಿ ಕೂಡ 28 ಭಾವಗಳು. ಹೀಗೆ ತಿಳ್ಕೋಬೇಕು. ತಿಳಿತು? ಇನ್ನು 8ನೇ ಗುಣಸ್ಥಾನದ ವಿಷಯ ನೋಡಿ. 8ನೇ ಗುಣಸ್ಥಾನದಲ್ಲಿ ಏನಾಗುತ್ತೆ, ಭಾವಸ್ತ್ರೀ ವೇದ ಇದೆ, ಅಪೂರ್ವಕರಣ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಔಪಶಮಿಕ ಭಾವದಲ್ಲಿ ಎಷ್ಟು ಭಾವ ಇರಬಹುದು 8ನೇ ಗುಣಸ್ಥಾನದಲ್ಲಿ? 2 ಇರ್ಬೋದು. ಔಪಶಮಿಕ ಸಮ್ಯಕ್ವ, ಔಪಶಮಿಕ ಚಾರಿತ್ರ 2 ಇರ್ಲಿಕ್ಕೆ ಸಾಧ್ಯ. ಕ್ಷಾಯಿಕ ಭಾವಗಳಲ್ಲಿ 2 ಇರುತ್ತೆ. ಕ್ಷಾಯಿಕ ಭಾವಗಳಲ್ಲಿ 2 ಇರಲಿಕ್ಕೆ ಸಾಧ್ಯ. ಕ್ಷಾಯಿಕ ಸಮ್ಯಕ್ವ, ಶಾಯಿಕ ಚಾರಿತ್ರ 2 ಭಾವಗಳಾಗಲಿಕ್ಕೆ ಸಾಧ್ಯ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನಗಳು 3 ಜ್ಞಾನಗಳು ಇರಲು ಸಾಧ್ಯ. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಆಮೇಲೆ ಅಜ್ಞಾನ 1 ಇರುವುದಿಲ್ಲ. ದರ್ಶನದಂತೆ ಇರಲಿಕ್ಕೆ ಸಾಧ್ಯ. ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿಗಳಿರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದೇನೋ? ಇಲ್ಲ, ಶ್ರೇಣಿ ಇರ್ತಲ್ಲ. 8ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಚಾರಿತ್ರ, ಕ್ಷಾಯೋಪಶಮಿಕ ಸಂಯಮ 3 ಇರುವುದಿಲ್ಲ. ತಿಳಿತು? ನೋಡಿ, ಕ್ಷಾಯೋಪಶಮಿಕದಲ್ಲಿ ಜ್ಞಾನ 3, ದರ್ಶನ 3, ಲಬ್ಧಿ 5. ಎಷ್ಟಾಯ್ತಿದು? 11 ಕ್ಷಾಯೋಪಶಮಿಕ ಭಾವ ಆಗಲಿಕ್ಕೆ ಸಾಧ್ಯ. ಆಮೇಲೆ ಔದೈಕದಲ್ಲಿ ಮನುಷ್ಯಗತಿ 1 ಇರುವುದು. ಕಷಾಯದಲ್ಲಿ 4 ಇವೆ. ವೇದ ಭಾವಸ್ತ್ರೀ ವೇದ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1 ಶುಕ್ಲ ಲೇಷ. ಲೇಷದಲ್ಲಿ ಎಷ್ಟು? ಶುಕ್ಲ ಲೇಷ 1. ಏನೇನಾಯ್ತು? 1 ಗತಿ, 4 ಕಷಾಯ 5, 1 ವೇದ 6, 1 ಅಜ್ಞಾನ 7, ಅಸಿದ್ಧತ್ವ 8, 1 ಲೇಷ 9, 2 ಪಾರಿಣಾಮಿಕ ಭಾವ 11. ತಿಳಿತು? ತಿಳಿತು? 26. ಔಪಶಮಿಕದಲ್ಲಿ 2, ಕ್ಷಾಯಿಕದಲ್ಲಿ 2, 4 ಆಯ್ತು. ಕ್ಷಾಯೋಪಶಮಿಕದಲ್ಲಿ ಎಷ್ಟಿತ್ತು? 11, 15 ಆಯ್ತಲ್ಲ ಸೇರಿ 15. ಆಮೇಲೆ ಔದೈಕದ್ದು ಎಷ್ಟಾಯ್ತು? 24 ಆಯ್ತು ಎಲ್ಲ ಸೇರಿ. ಆಮೇಲೆ 2 ಪಾರಿಣಾಮಿಕದ್ದು 26 ಭಾವಗಳು. ತಿಳಿತು? 26 ಭಾವಗಳು. ಎಲ್ಲಿ? ವೇದದಲ್ಲಿ, ಭಾವಸ್ತ್ರೀ ವೇದದಲ್ಲಿ, ಅಪೂರ್ವಕರಣ ಗುಣಸ್ಥಾನದಲ್ಲಿ, ಪರ್ಯಾಪ್ತಕ ಜೀವದಲ್ಲಿ 26 ಭಾವಗಳಾಗಲು ಸಾಧ್ಯ. ಇದೇ ರೀತಿ 9ನೇ ಗುಣಸ್ಥಾನದ ಚರ್ಚೆ ಬರ್ತದೆ. ತಿಳಿತು? ಹೆಡ್ಡಿಂಗ್ ಏನಾಗ್ತದೆ ಅಂತಂದ್ರೆ, ಭಾವಸ್ತ್ರೀ ವೇದ, ಅನಿವೃತ್ತೀಕರಣ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಔಪಶಮಿಕ ಸಮ್ಯಕ್ತ್ವ ಮತ್ತು ಚಾರಿತ್ರ 2 ಭಾವ ಆಗಲು ಸಾಧ್ಯ. ಕ್ಷಾಯಿಕ ಸಮ್ಯಕ್ತ್ವ ಮತ್ತು ಚಾರಿತ್ರ 2 ಆಗ್ಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನಗಳು, ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಮನಃಪರ್ಯ ಜ್ಞಾನ ಇರುವುದಿಲ್ಲ, ಸ್ತ್ರೀ ವೇದದ ಜೊತೆಗೆ ಇರುವುದಿಲ್ಲ. ಆಮೇಲೆ ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ 3 ಇರ್ಲಿಕ್ಕೆ ಸಾಧ್ಯ. ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳ 5 ಇರ್ಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಚಾರಿತ್ರ, ಸಂಯಮ 3 ಇರುವುದಿಲ್ಲ. ಇವೆಲ್ಲ ಇರೋದು 7ರವರೆಗೆ ಲಾಸ್ಟ್. ಇದು ಸಮ್ಯಕ್ತ್ವ, ಚಾರಿತ್ರ, ಸಂಯಮ, ಕ್ಷಾಯೋಪಶಮಿಕ ಸಂಬಂಧಪಟ್ಟದ್ದು. ಆಮೇಲೆ ಔದೈಕದಲ್ಲಿ 1 ಗತಿ, 4 ಕಷಾಯ, 1 ವೇದ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ, 1 ಶುಕ್ಲ ಲೇಷ. ಹೀಗೆ ಇವು. ಆಮೇಲೆ 2 ಪಾರಿಣಾಮಿಕ ಭಾವಗಳು. ಇವು ಎಲ್ಲ ಸೇರಿಸಿದ್ರೆ 26 ಬರುತ್ತವೆ. ತಿಳಿತು? ಹೀಗೆ ಭಾವಸ್ತ್ರೀ ವೇದದ
ವಿಷಯವನ್ನ ತಿಳಿದುಕೊಳ್ಳಬೇಕು. ಐಡಿಯಾ ಬಂದು ಗುಣಸ್ಥಾನ 1ರಿಂದ ಗುಣಸ್ಥಾನ 9ರವರೆಗೆ ಭಾವಸ್ತ್ರೀ ವೇದದ ವಿಶೇಷ ಕಥನ ಆಯಿತು. ಈಗ ದಿನವಾಣಿ ಹೇಳಿ ಆಮೇಲೆ ಚರ್ಚೆ ಮಾಡೋಣ. ಸಿರಿಜಿನ ವಾಣಿ ಜಗ ಕಲ್ಯಾಣಿ ಜಗಜನ ಮದತಮ ಮೋಹ ಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರೋಗ ಹರಿ ತಿಥಯ ರಾಣಂ ದಿವ್ಯ ಜೋಣಿಂ ಜೋ ಪಡಯಿ ಸುಣಯಿ ಮಯ್ಯೆ ಧಾರಯೇ ನಾಣಂ ಸುಖಮನಂತಂ ಧರ್ಯ ಸಾಸಧ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿನವಾಣಿ ಮಾತಾ ಕೀ ಜೈ. 9 ಸಲ ನಮೋಕಾರ ಮಂತ್ರ.